ನಿನ್ನೆ ಧರ್ಮದ ಬಗ್ಗೆ ನಾವೇನು ಮಾತಾಡಿದ್ವಿ, ಇದು ಸಾಮಾನ್ಯವಾಗಿ ನಿಮಗೆ ಯಾವುದೇ ಪರೀಕ್ಷೆ ಬರೆದ್ರೂ ಕೂಡ ಅದರಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಧರ್ಮ ಮತ್ತೆ ಆಧ್ಯಾತ್ಮ ಇವೆರಡರ ನಡುವಿನ ವ್ಯತ್ಯಾಸ. ಸೊ ಹಾಗಾಗಿ ಇದು ಎಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ಏನೇನೆಲ್ಲ ಅಂಡರ್ಲೈನ್ ಮಾಡಿಸಿದ್ವಿ ಅದನ್ನೆಲ್ಲ ಮನದಟ್ಟು ಮಾಡಿಕೊಂಡು ಅದನ್ನ ಸ್ಪಷ್ಟವಾಗಿ ಇಟ್ಕೊಂಡ್ರೆ ಎಷ್ಟೋ ಜನ ಬಂದು ಕೇಳ್ತಾರೆ ನಿಮ್ಮನ್ನ, ಯಾಕೆ ಧ್ಯಾನ ಮಾಡಬೇಕು? ನಾವು ಆಲ್ರೆಡಿ ದೇವ್ರ ಪೂಜೆ ಮಾಡ್ತಾ ಇದ್ದೀವಿ, ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ, ಆದರೆ ಇಲ್ಲಿ ಬಂದು ಯಾಕೆ ಧ್ಯಾನ ಮಾಡಬೇಕು? ಇಲ್ಲಿ ಏನು ಅಲ್ಲಿ ಸಿಗದೆ ಇರುವಂಥದ್ದು ಇಲ್ಲಿ ಏನು ಸಿಗುತ್ತೆ? ಈ ರೀತಿಯಾದಂಥ ಎಲ್ಲ ಪ್ರಶ್ನೆಗಳನ್ನು ಸಾಕಷ್ಟು ಅಭ್ಯಾಸಿಗಳು ಕೇಳ್ತಾರೆ ನಮಗೆ, ಎಸ್ಪೆಷಲಿ ಹೊಸ ಅಭ್ಯಾಸಿಗಳು. ಸೊ ಹಾಗಾಗಿ ನಮಗೆ ಧರ್ಮ ಮತ್ತೆ ಆಧ್ಯಾತ್ಮದ ನಡುವಿನ ಈ ವ್ಯತ್ಯಾಸ ಸ್ಪಷ್ಟವಾಗಿದ್ರೆ ಅವರಿಗೆ ನಾವು ತಿಳಿ ಹೇಳೋದು ಸುಲಭ ಆಗುತ್ತೆ. ಅಫ್ಕೋರ್ಸ್ ಕಾಲಕ್ರಮೇಣದಲ್ಲಿ ಅವರ ಅನುಭವದಲ್ಲೇ ಅವರು ಅದನ್ನ ಕಲ್ತ್ಕೊಳ್ತಾರೆ ಮತ್ತೆ ತಿಳ್ಕೊಳ್ತಾರೆ. ಬಟ್ ಮೊದಲು ಒಂದು 2-3 ಪಾಯಿಂಟ್ ಆದ್ರೂ ಅವರಿಗೆ ಹೇಳಬೇಕಾಗತ್ತೆ. ಅಂಡ್ ನಿಮ್ಮ ತರಬೇತಿ ಪ್ರಶಿಕ್ಷಕರ ತರಬೇತಿಯ ದೃಷ್ಟಿಯಿಂದ ಕೂಡ ನಿಮಗೆ ಇವೆರಡರ ನಡುವಿನ ವ್ಯತ್ಯಾಸ ಗೊತ್ತಿರಲೇಬೇಕಾದಂತ ಅನಿವಾರ್ಯತೆ ಇದೆ. ಒಂದು ಮಾಡ್ಯೂಲ್ನಲ್ಲಿ ಇದೇ ವಿಚಾರವಾಗಿ ನಿಮಗೆ ಸಾಕಷ್ಟು ಮಟ್ಟಿಗೆ ಪೂಜ್ಯ ಲಾಲಾಜಿಯವರಾಗ್ಲಿ, ಬಾಬೂಜಿಯವರಾಗ್ಲಿ, ಚಾರಿಜಿಯವರಾಗ್ಲಿ ಮತ್ತೆ ದಾಜಿಯವರಾಗ್ಲಿ ಏನೇನೆಲ್ಲ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅದು ಕೂಡ ನಿಮಗೆ ಒಂದು ಮಾಡ್ಯೂಲಲ್ಲಿ ಓದಲಿಕ್ಕೆ ಸಿಗುತ್ತೆ. ಸೊ ಅದು ಕೂಡ ನಿಮಗೆ ಧರ್ಮ ಮತ್ತು ಆಧ್ಯಾತ್ಮದ ನಡುವೆ ಇರತಕ್ಕಂಥ ವ್ಯತ್ಯಾಸ ಮನದಟ್ಟಾಗಲಿಕ್ಕೆ ಸಹಾಯ ಮಾಡುತ್ತೆ. ಸರಿನಾ? ಸೊ ಇನ್ನು ಮುಂದಕ್ಕೆ ಹೋಗೋಣ. ಕಲ್ಲನ್ನು ಪೂಜಿಸುವುದರಿಂದ ದೇವರು ಸಿಗುವಂತಿದ್ದರೆ ಪರ್ವತವನ್ನೇ ಪೂಜಿಸಿರಿ, ಆದರೆ ಅದಕ್ಕಿಂತ ಬೀಸುವ ಕಲ್ಲೇ ಒಳಿತು, ಅದರಿಂದ ಪ್ರಪಂಚವೆಲ್ಲವೂ ಬೀಸಿಕೊಂಡು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದೆ. ನನ್ನ ದೃಷ್ಟಿಯಲ್ಲಿ ಯಾರು ತಮ್ಮ ಜೀವನಾವಧಿ ಈ ವಿಧವಾದ ಪೂಜೆಗೆ ಅಂಟಿಕೊಂಡಿರುವರೋ ಅವರು ಅಸುರತ್ವದ ಪಂಕದಲ್ಲಿ ಆಳವಾಗಿ ಸಿಕ್ಕಿ ಬಿಡುತ್ತಾರೆ. ಯಾಕೆ ಅಸುರತ್ವಕ್ಕೆ ಹೋಗ್ತೀವಿ? ಈಗ ನಾವು ಸಾಮಾನ್ಯವಾಗಿ ಪಶುತ್ವ, ಮನುಷ್ಯ, ಮಾನವ, ದೈವ ಈ 4 ಸ್ತರಗಳನ್ನ ನಾವು ಎಷ್ಟೋ ಸತಿ ಉಲ್ಲೇಖ ಮಾಡ್ತೀವಿ. ಈ ಸ್ಪಿರಿಚುವಲ್ ಅನಾಟಮಿ ಕ್ಲಾಸ್ ಓದ್ಬೇಕಾದ್ರೂ ಕೂಡ ಅಲ್ಲೂ ಕೂಡ ಇದನ್ನು ಉಲ್ಲೇಖ ಮಾಡಿದ್ವಿ. ಏನಾಗಿದೆ ಹಾಗಾದ್ರೆ ಈ 4 ಸ್ತರಗಳ ನಡುವೆ ಇರತಕ್ಕಂಥ ವ್ಯತ್ಯಾಸ ಏನು? ನಾವು ಗಾಢತೆ ಅಥವಾ ನಮ್ಮಲ್ಲಿ ಸ್ಥೂಲತೆ ಹೆಚ್ಚಾದಂಗೆನೆ ನಾವು ಕೆಳಗಿಳಿತಾ ಹೋಗ್ತೀವಿ. ನಮ್ಮಲ್ಲಿ ಸೂಕ್ಷ್ಮತೆ ಹೆಚ್ಚಾಗ್ತಿದ್ದಂಗೆನೆ ನಾವು ಮೇಲಕ್ಕೆ ಹೋಗ್ತಾ ಹೋಗ್ತೀವಿ. ಸೊ ಸೂಕ್ಷ್ಮತೆ ಯಾವ ಸ್ತರದಲ್ಲಿ? ಪ್ರಜ್ಞೆ ಸ್ತರದಲ್ಲಿ ಸೂಕ್ಷ್ಮತೆ ಹೆಚ್ಚಾಗ್ತಿದ್ದಂಗೆನೆ ನಾವು ಎತ್ತರಕ್ಕೆ ಬೆಳೀತಾ ಹೋಗ್ತೀವಿ. ಹಾಗಾಗಿ ಪ್ರಜ್ಞೆ ಸ್ತರದಲ್ಲಿ ವಿಸ್ತಾರ ಆಗ್ಬೇಕಾದ್ರೆ ನಾವು ಧ್ಯಾನದಲ್ಲಿ ಏನಾಗ್ಬೇಕು? ಧ್ಯಾನದಲ್ಲಿ ನಾವು ಆಳಕ್ಕೆ ಹೋಗ್ತೀವಿ. ಧ್ಯಾನದಲ್ಲಿ ನಾವು ಆಳಕ್ಕೆ ಹೋದಾಗ ಪ್ರಜ್ಞೆ ತನಗೆ ತಾನಾಗಿ ವಿಸ್ತಾರವಾಗುತ್ತೆ. ಯಾಕೆ? ನಾವು ಧ್ಯಾನದಲ್ಲಿ ಆಳಕ್ಕೆ ಹೋದಾಗ ಪ್ರಜ್ಞೆ ತಿಳಿಯಾಗುತ್ತೆ, ಪ್ರಜ್ಞೆ ಸೂಕ್ಷ್ಮ ಆಗುತ್ತೆ. ಯಾವಾಗ ಪ್ರಜ್ಞೆ ತನ್ನ ಸ್ಥೂಲತೆ ಬಿಟ್ಟು ಸೂಕ್ಷ್ಮತೆ ಎಡೆಗೆ, ತನ್ನ ನಿಜ ಸ್ವರೂಪದೆಡೆಗೆ ನಡೀಲಿಕ್ಕೆ ಶುರು ಆಗುತ್ತೋ ಕಾಲಕ್ರಮೇಣದಲ್ಲಿ ನೀವೇನ್ ನೋಡ್ತೀರಾ ಅಂದ್ರೆ ಪ್ರಜ್ಞೆ ವಿಸ್ತಾರ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ನಾವು ಮೊನ್ನೆ ಮಾತಾಡಿದ್ವಿ, ಐಸು, ನೀರು ಮತ್ತೆ ಆವಿ ಈ 3 ನಡುವೆ ಇರ್ತಕ್ಕಂಥ ವ್ಯತ್ಯಾಸ. ಐಸ್ ಕ್ಯೂಬ್ ಇದ್ದಾಗ ಸಣ್ಣ ಜಾಗದಲ್ಲಿ ಇರುತ್ತದೆ. ಅದೇ ನೀರಿನ ಸ್ವರೂಪಕ್ಕೆ ಬದಲಾವಣೆ ಆದಾಗ ಸ್ವಲ್ಪ ಸೂಕ್ಷ್ಮ ಸ್ವರೂಪ ಆಗುತ್ತೆ, ಸಾಲಿಡಿಟಿಯಿಂದ ಲಿಕ್ವಿಡಿಟಿ ಬರುತ್ತೆ. ಅದು ಲಿಕ್ವಿಡ್ ಆದಾಗ ಸ್ವಲ್ಪ ಜಾಸ್ತಿ ಪ್ರದೇಶನ ಆಕ್ರಮಿಸ್ಕೊಳ್ಳುತ್ತೆ, ವಿಸ್ತಾರವಾಗುತ್ತೆ. ಅದೇ ನೀರು ಮತ್ತೆ ಆವಿ ರೂಪಕ್ಕೆ ಪರಿವರ್ತನೆ ಆದಾಗ ಇನ್ನೂ ಹೆಚ್ಚಿನ ಜಾಗನ ಆಕ್ರಮಿಸ್ಕೊಳ್ಳುತ್ತೆ, ವಿಸ್ತಾರವಾಗುತ್ತೆ. ಅಂದ್ರೆ ದಟ್ಟಣೆ ಕಡಿಮೆ ಆಗ್ತಿದ್ದಂಗೆನೆ ಅದು ವಿಸ್ತಾರಗೊಳ್ತಾ ಹೋಗುತ್ತೆ. ಇದೇ ತತ್ವ ನಮ್ಮ ಪ್ರಜ್ಞೆಗೂ ಸಹ ಅನ್ವಯ ಆಗುತ್ತೆ. whenever the density comes down, then that particular thing expands. So when something which is in a solid state like ice gets converted into water, then it expands in space. When the water is heated up and it expands into, gets converted to water vapor, that further expands. So ಕಾಲಕ್ರಮೇಣದಲ್ಲಿ ನೀವೇನ್ ನೋಡ್ತೀರಾ ಅಂದ್ರೆ ಯಾವುದೇ ವಸ್ತು
ಅದು ದಟ್ಟಣೆ ಕಡಿಮೆ ಆಗ್ತಿದೆ. ಇದನ್ನು ನಾವು ಒಂದು ರೀತಿಯಲ್ಲಿ ಗ್ರಾಸ್ನೆಸ್ ಅಂತ ಕೂಡ ಕರಿತೀವಿ. ಅದು ಸ್ಥೂಲತೆಯಿಂದ ಸೂಕ್ಷ್ಮತೆ ಎಡೆಗೆ ಹೋಗ್ತಿದ್ದಂಗೆನೆ ಅದು ತನಗೆ ತಾನಾಗಿ ವಿಸ್ತಾರ ಆಗುತ್ತೆ. ಸೊ ಇದನ್ನು ನಾವು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೋಬೇಕು. ಯಾವ ವಸ್ತು ಅತಿ ಸೂಕ್ಷ್ಮವಾಗಿರುತ್ತೋ ಆ ವಸ್ತು ಎಲ್ಲಿದೆ, ಆ ವಸ್ತು ಎಲ್ಲೋ ಒಂದು ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆ ವಸ್ತು ಎಲ್ಲೆಡೆ ಇರುತ್ತೆ. ಅದನ್ನೇ ನಾವು ಭಗವತ್ ತತ್ವ ಅಥವಾ ಭಗವಂತ ಅಂತ ಕರೆಯೋದು. ಸೊ ಬಾಬೂಜಿ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಈ ರೀತಿಯಾಗಿ ಜೀವನ ಪೂರ್ತಿ ನಾವು ಬರೀ ಮೂರ್ತಿ ಪೂಜೆನೆ ಮಾಡ್ಕೊಂಡಿತ್ತು ಅಂದ್ರೆ ನಾವು ಸೂಕ್ಷ್ಮತೆ ಎಡೆಗೆ ಹೋಗೋದೇ ಇಲ್ಲ, ಸ್ಥೂಲತೆ ಎಡೆಗೆ ಹೋಗೋದ್ರಿಂದ ಅಸುರತ್ವದ ಕಡೆಗೆ ಹೋಗ್ತಾ ಇದ್ದೀವಿ ಅಂತ ಬರೀತಾರೆ. ಅದರಿಂದ ಅವರನ್ನು ಪಾರು ಮಾಡುವುದು ಅತ್ಯಂತ ಕಠಿಣ. ಕಾಲ ಕಳೆದಂತೆಲ್ಲ ಸತತವಾದ ಅಭ್ಯಾಸದಿಂದ ಅವರು ಅದರಲ್ಲಿ ಎಷ್ಟರ ಮಟ್ಟಿಗೆ ಸಿಲುಕಿ ಬಿಡುವರೆಂದರೆ ಯಾವ ಸ್ಥಿತಿಯಲ್ಲಿಯೂ ಅದರಿಂದ ಪಾರಾಗುವ ಯೋಚನೆಯನ್ನು ಸಹ ಮಾಡಲಾರದವರಾಗಿ ಯಥಾಸ್ಥಿತರಾಗಿ ಉಳಿದು ಬಿಡುತ್ತಾರೆ. ಅಂದ್ರೆ ದೇ ಸ್ಟಾರ್ಟ್ ಸ್ಟಾಗ್ನೇಟಿಂಗ್ ಅಟ್ ದಟ್ ಲೆವೆಲ್. ಬರೀ ಗ್ರಾಸ್ನೆಸ್ ಕಡೆಗೆ ಹೋಗ್ತಾರೆ, ಸ್ಥೂಲತೆಡೆಗೆ ಹೋಗ್ತಾ ಇರ್ತಾರೆ, ಸೂಕ್ಷ್ಮತೆ ಎಡೆಗೆ ಬರ್ಲಿಕ್ಕೆ ಅವಕಾಶನೂ ಆಗಲ್ಲ, ಅದ್ರ ಬಗ್ಗೆ ಯೋಚನೆ ಕೂಡ ಬರಲ್ಲ ಅವರಿಗೆ. ತಾವು ಮೈಗೂಡಿಸಿಕೊಂಡ ಭಾವನೆಗಳನ್ನು ಬಿಟ್ಟುಕೊಡಲು ಅವರು ಇಷ್ಟಪಡುವುದಿಲ್ಲ. ಇದು ಕೂಡ ಆಗುತ್ತೆ. ಎಷ್ಟೋ ಸತಿ ಧ್ಯಾನಕ್ಕೆ ಬಂದಾಗ ಕೆಲವರೆಲ್ಲ, ನಾನು ಜಪ ಮಾಡ್ತಾ ಇದ್ದೀನಿ, ಮಂತ್ರ ಜಪ ಮಾಡ್ಬೋದಾ, ಈ ಕೂತ್ಕೊಂಡು ನಿಮ್ ಜೊತೆ ಧ್ಯಾನ ಮಾಡ್ಬೇಕಾದ್ರೆ ಮಂತ್ರ ಜಪ ಮಾಡ್ಬೋದಾ ಅಂತ ಕೇಳ್ತಾರೆ. ನೀವು ಅಟ್ಲೀಸ್ಟ್ ಮನೆಯಲ್ಲಿ ಏನ್ ಮಾಡ್ತಿರೋ ಮಾಡ್ಕೊಳ್ಳಿ, ಇಲ್ಲಿ ಕೂತ್ಕೊಂಡಾಗ ಏನು ಮಾಡ್ಬೇಡಿ ಅಂತ ಹೇಳ್ಬೇಕು ಅವ್ರಿಗೆ. ಯಾಕೆಂತಂದ್ರೆ ಅವ್ರು ಜಪ ಮಾಡ್ತಾ ಕೂತ್ಕೊಳ್ತು ಅಂದ್ರೆ ನಿಮ್ ಎದುರುಗಡೆ ಬೈಟಕ್ ತಗೋಬೇಕಾದ್ರೆ ಕೆಲಸ ಆಗಲ್ಲ. ಧ್ಯಾನದಲ್ಲಿ ಏನ್ ಕೆಲಸ ಆಗ್ಬೇಕು ಅಂತ ಅವ್ರು ಬಂದಿದಾರೋ ಆ ಕೆಲಸ ಆಗಲ್ಲ. ಸೊ ಹಾಗಾಗಿ ಅವ್ರಿಗೆ ನಾವು ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ಇಲ್ಲಿರ್ಬೇಕಾದ್ರೆ ಮಾಡಬೇಡಿ ಅಂತ ಹೇಳ್ಬೇಕು ಬೈಠಕ್ನಲ್ಲಿ. ಅವ್ರು ಒಮ್ಮೆಲೆ ಅದನ್ನ ಬಿಡ್ಲಿಕ್ಕೆ ತಯಾರಿರಲ್ಲ. ಕಾಲಕ್ರಮೇಣದಲ್ಲಿ ಅವರ ಮನಸ್ಸು ಧ್ಯಾನದ ಬೈಠಕ್ ತಗೊಳ್ತಾ ಮನಸ್ಸು ಸೂಕ್ಷ್ಮತೆ ಎಡೆಗೆ ಹೋಗ್ಲಿಕ್ಕೆ ಅದು ಸಾಧ್ಯವಾದಾಗ ತನಗೆ ತಾನಾಗೆ ಈ ಅಭ್ಯಾಸಗಳನ್ನೆಲ್ಲ ಬಿಟ್ಟು ಬಿಡುತ್ತೆ. ಅಲ್ಲದೆ ಅವುಗಳಿಗೆ ತಮ್ಮ ಕಲ್ಪನಾ ಶಕ್ತಿಯನ್ನು ಜೋಡಿಸಿ ಅವುಗಳನ್ನು ಮತ್ತಷ್ಟು ಸಬಲವಾಗಿಯೂ ಘನವಾಗಿಯೂ ಮಾಡುತ್ತಾರೆ. ಸೊ ಒಂದು ಅದೇ ಒಂದು ರೀತಿಯಾದಂಥ ಪೂಜೆ ಮಾಡ್ತಾ ಇರ್ತಾರೆ. ಎರಡನೇದು ಅದಕ್ಕೆ ತಮ್ಮ ಕಲ್ಪನೆಗಳೆಲ್ಲ ಏನಿದೆಯಲ್ಲ ಅದನ್ನೆಲ್ಲ ಜೋಡಿಸಿ ಅದನ್ನು ಇನ್ನೂ ಹೆಚ್ಚು ಭಾರವಾಗಿ ಮಾಡ್ತಾರೆ. ಪ್ರತಿಯೊಂದು ಪದಾರ್ಥವು ತನ್ನ ರೂಪಕ್ಕೆ ಸದೃಶವಾದ ರೀತಿಯಲ್ಲಿ ತನ್ನ ಪ್ರತಿಬಿಂಬವನ್ನು ಮೂಡಿಸುತ್ತದೆ. ವಸ್ತುವು ಸೂಕ್ಷ್ಮವಾಗಿದ್ದರೆ ಪ್ರತಿಬಿಂಬದ ರೂಪವು ಸೂಕ್ಷ್ಮವಾಗಿ ಇರುತ್ತದೆ. ಅದು ಜಡವಾಗಿದ್ದರೆ ಪ್ರತಿಬಿಂಬವು ಜಡವಾಗಿರುತ್ತದೆ. ನಾವು ಜಡ ಪದಾರ್ಥದ ಮೇಲೆ ಚಿತ್ರವನ್ನು ಏಕಾಗ್ರಗೊಳಿಸಿದರೆ ಅಂತರಂಗವು ಜಡವಾಗುವುದು ನಿಶ್ಚಿತ. ಸೊ ನಮ್ಮ ಮನಸ್ಸನ್ನ ಯಾವುದರ ಕಡೆಗೆ ಹರಿಬಿಡ್ತಾ ಇದ್ದೀವಿ, ಆ ವಸ್ತು ಯಾವ ರೂಪದಲ್ಲಿ ಇದೆ, ಇದು ಅತ್ಯಂತ ಮುಖ್ಯ. ನೀವು ಯಾವತ್ತೂ ಒಂದ್ಸತಿ ಮನಸ್ಸಿಗೆ ಪ್ರಶ್ನೆ ಬರ್ಬೋದು, ನಾವು ಧ್ಯಾನ ಶುರು ಮಾಡ್ಬೇಕಾದ್ರೆ ದೇರ್ ಇಸ್ ಎ ಸೋರ್ಸ್ ಆಫ್ ಡಿವೈನ್ ಲೈಟ್ ಇನ್ ಮೈ ಹಾರ್ಟ್ ಅಂತ ಹೇಳ್ಕೊಳ್ತೀವಿ. ನಮ್ಮ ಹೃದಯದಲ್ಲಿ ದೈವಿ ಪ್ರಕಾಶದ ಮೂಲ ಇದೆ ಅಂತ ಹೇಳ್ಕೊಳ್ತೀವಿ. ಯಾಕೆ ಅದನ್ನು ಹೇಳ್ಕೊಳ್ತೀವಿ? ಇದನ್ನು ನಾವು ಒಂದು ಸ್ವಲ್ಪ ಪರಿಶೀಲನೆ ಮಾಡಿದಾಗ ನಾವು ನಮ್ಮ ಮನಸ್ಸಿಗೆ ಒಂದು ಸೂಕ್ಷ್ಮಾತಿ ಸೂಕ್ಷ್ಮದ ಒಂದು ವಸ್ತುನ ಕೊಡ್ತಾ ಇದ್ದೀವಿ. ವಿ ಆರ್ ಗಿವಿಂಗ್ ಎ ವೆರಿ ಸಟಲ್ ಆಬ್ಜೆಕ್ಟ್ ಫಾರ್ ದ ಮೈಂಡ್ ಟು ಡ್ವೆಲ್ ಆನ್. ಧ್ಯಾನ ಮಾಡ್ಬೇಕಾದ್ರೆ ಮನಸ್ಸು ಅದ್ರ ಮೇಲೆ ಕೂತ್ಕೊಳ್ಳಿ ಅಂತ ನಾವು ಇಚ್ಛೆ ಪಡ್ತಾ ಇದ್ದೀವಿ. ಮನಸ್ಸಿನ ಒಂದು ಅಭ್ಯಾಸ ಏನಪ್ಪಾ ಅಂದ್ರೆ, ಅದು ಕೆಲಸ ಮಾಡತಕ್ಕಂಥ ರೀತಿ ಇರುತ್ತೆ ಅಂದ್ರೆ, ನಾವು ಮನಸ್ಸನ್ನ ಯಾವ ವಸ್ತು ಮೇಲೆ ಕೇಂದ್ರೀಕರಿಸ್ತೀವೋ ಮನಸ್ಸು ಆ ರೂಪ. ಇದು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ತಿಳ್ಕೊಂಡಿರ್ಬೇಕು ಈ ವಿಚಾರ. ಯಾವ ವಸ್ತುವಿನ ಕಡೆಗೆ ನಾವು ಮನಸ್ಸನ್ನ ಹರಿಗೊಡ್ತೀವೋ ಮನಸ್ಸು ಆ ಒಂದು ವಿಧವಾದ ರೂಪನ ತಗೊಳ್ಳುತ್ತೆ. ಸೊ ದ ಮೈಂಡ್ ಜಸ್ಟ್ ರಿಫ್ಲೆಕ್ಟ್ಸ್ the object that you focus on. So if the object is very dense, the mind also becomes very dense. If the object is very subtle, our mind also starts growing subtle. ಆ ಕಾರಣಕ್ಕೋಸ್ಕರನೇ ನಾವು ಧ್ಯಾನ ಶುರು ಮಾಡಿದಾಗ ದೈವಿ ಪ್ರಕಾಶದ ಮೂಲ ಇದೆ ಅಂತ ಕೊಡ್ತೀವಿ. ಅದು ಯಾಕೆ ಕೊಡ್ತೀವಿ ಅಂದ್ರೆ, ಅದಕ್ಕಿಂತ ಹೆಚ್ಚಿನ ಸೂಕ್ಷ್ಮ ತರದ ಒಂದು ಸೂಚನೆ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ಆ ಸೂಕ್ಷ್ಮತೆ ನಮ್ಮಲ್ಲಿ ಹೆಚ್ಚಾಗ್ಲಿ ಅಂತ ಹೇಳಿ ನಾವು ಆ ಒಂದು ಸಲಹೆನ ಕೊಟ್ಕೊಂಡು ಕೂತ್ಕೊಳ್ತೀವಿ. ಕಾಲಕ್ರಮೇಣದಲ್ಲಿ ನೀವೇನಾಗುತ್ತೆ ನೋಡ್ತೀರಾ ಅಂದ್ರೆ, ಅದು ಅಭ್ಯಾಸ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ಸೂಕ್ಷ್ಮತೆ ಬೆಳೆಸ್ಕೊಳ್ತಾ ಹೋಗುತ್ತೆ. ಸೂಕ್ಷ್ಮತೆ ಬೆಳೆಸ್ಕೊಳ್ತಾ ಪ್ರಜ್ಞೆಯ ವಿಸ್ತಾರಕ್ಕೆ ಅದು ನಾಂದಿಯನ್ನು
ಹಾಡುತ್ತೆ. ವಿತೌಟ್ ದ ಮೈಂಡ್ ಗೆಟಿಂಗ್ ಸಟ್ಲರ್, we will not be able to grasp what is happening at the subtler levels of the consciousness. ಸೊ ಅದು ಮನಸ್ಸಿಗೆ ವೇದ್ಯವಾಗಬೇಕು, ಗ್ರಹಿಕೆ ಆಗಬೇಕು. ಅದು ಗ್ರಹಿಕೆ ಆಗ್ಬೇಕಂದ್ರೆ ಅದು ಕೂಡ ಸೂಕ್ಷ್ಮ ಸ್ತರದಲ್ಲಿ ಇದ್ರೆ ಅಷ್ಟೇ ಮನಸ್ಸು ಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಜಡ ಪದಾರ್ಥದ ಮೇಲೆ ಚಿತ್ತವನ್ನು ಏಕಾಗ್ರಗೊಳಿಸಿದರೆ ಅಂತರಂಗವು ಜಡವಾಗುವುದು ನಿಶ್ಚಿತ. ಪವಿತ್ರವಾದ ಶಾಸ್ತ್ರ ಗ್ರಂಥಗಳಿಂದ ನಾವು ಕಲಿತದ್ದನ್ನೆಲ್ಲ ಸ್ಥೂಲ ರೂಪದಲ್ಲಿ ಆಜ್ಞರಾದ ಜನತೆಯ ಮುಂದಿಟ್ಟು ಧರ್ಮಗುರುಗಳು ದೊಡ್ಡ ಅನರ್ಥವನ್ನು ಉಂಟು ಮಾಡಿದ್ದಾರೆ. ಅಂದ್ರೆ ಧರ್ಮ ಗ್ರಂಥಗಳಲ್ಲಿ ಸೂಕ್ಷ್ಮತೆಯ ವಿಚಾರಗಳಿದೆ, ಆದ್ರೆ ಧರ್ಮಗುರುಗಳು ಏನ್ ಮಾಡಿದ್ದಾರೆ, ಅದನ್ನು ಜನಗಳ ಮುಂದೆ ಇಡಬೇಕಾದ್ರೆ ಸ್ಥೂಲ ರೂಪದಲ್ಲಿ ಇಟ್ಟಿದ್ದಾರೆ. ಅದು ಮನಸ್ಸಿನ ವಿವೇಚನಾ ಶಕ್ತಿಯನ್ನು ನಾಶ ಮಾಡುತ್ತದೆ. ಸೊ ಇದು ಇನ್ನೊಂದು ವ್ಯತ್ಯಾಸ. ನೀವು ಧರ್ಮಕ್ಕೆ ಅಂಟಿಕೊಂಡಿದ್ದಾಗ ಮನಸ್ಸಿನ ವಿವೇಚನಾ ಶಕ್ತಿ ನಾಶವಾಗುತ್ತೆ. ಅದೇ ನೀವು ಆಧ್ಯಾತ್ಮಕ್ಕೆ ಬಂದಾಗ ಮನಸ್ಸಿನ ವಿವೇಚನಾ ಶಕ್ತಿ ಬೆಳೆಯುತ್ತೆ. ಯಾರಾದರೂ ಇಂಥ ಭಯಂಕರ ಸ್ಥಿತಿಯನ್ನು ಬಲಿಸಿಕೊಂಡರೆ ಅವರು ಕೊನೆಯವರೆಗೂ ನಷ್ಟರಾದಂತೆಯೇ. ಅವರು ವಿಶಾಲ ದೃಷ್ಟಿಗೆ ಎರವಾಗುವರಲ್ಲದೆ ಹೆಚ್ಚಿನ ಪ್ರಗತಿಯ ಶಕ್ತಿಯನ್ನು ಪೂರ್ತಿಯಾಗಿ ಕಳೆದುಕೊಳ್ಳುವರು. ಸೊ ವಿಶಾಲ ದೃಷ್ಟಿ ಬೆಳೆಸ್ಕೊಳ್ಳುವಂತ ಸಾಧ್ಯತೆ ಕಡಿಮೆ ಆಗುತ್ತೆ. ಸೊ ಇನ್ನೊಂದು ವ್ಯತ್ಯಾಸ, ಧರ್ಮದಲ್ಲಿ ವಿಚಾರ ದೃಷ್ಟಿ ಕುಂಠಿತವಾಗುತ್ತೆ. ನೀವು ಆಧ್ಯಾತ್ಮಕ್ಕೆ ಬಂದಾಗ ವಿಚಾರ ದೃಷ್ಟಿ ಅದು ವಿಸ್ತಾರವಾಗುತ್ತೆ. ತಮ್ಮ ಅಲ್ಪ ಕಾರ್ಯಕ್ಷೇತ್ರವನ್ನೇ ಸಾಕಷ್ಟು ದೊಡ್ಡದೆಂದು ಭಾವಿಸಿ ಕೋಪ ಮಂಡುಕಗಳಿಗೆ ಇಂತಹ ಜನರನ್ನು ಹೋಲಿಸಬಹುದು. ಇದು ನಾವು ಪ್ರಶಿಕ್ಷಕರಾದ್ಮೇಲೆ ಕೆಲಸತಿ ತಪ್ಪು ಮಾಡ್ತೀವಿ. ಈವನ್ ಆಫ್ಟರ್ ವಿ ಬಿಕಮ್ ಪರ್ಸೆಪ್ಟರ್ಸ್ ವಿ ಡೂ ದಿಸ್ ಮಿಸ್ಟೇಕ್. ಕೋಪ ಮಂಡುಕರತು ಅಂತ ಇಲ್ಲಿ ಹಾಗೆ ಧರ್ಮಕ್ಕೆ ನಾ ಮಾಡಿದ ಪೂಜೆನೇ ಸರಿ ಅಂತ ಅಂಟ್ಕೊಂಡಿರ್ತಾರೋ, ನಾವೇ ಮಾಡ್ತೀವಿ ನಮ್ಮ ಸಬ್ ಸೆಂಟರ್ ಏನಿದೆ ಅಷ್ಟೇ ನನ್ನ ಜವಾಬ್ದಾರಿ, ಅಷ್ಟೇ ನಾನು ಕೆಲಸ ಮಾಡೋದು. ನಮ್ಮ ಮನೆಗೆ ಯಾರು ಬೆಟ್ಟಕ್ಕೆ ಬರ್ತಾರೆ ಅವರಿಗೆ ಒಂದಿಷ್ಟು ಬೆಟ್ಟ ಕೊಡ್ತೀನಿ, ಒಂದಿಷ್ಟು ಸತ್ಸಂಗ್ ಕಂಡಕ್ಟ್ ಮಾಡ್ತೀನಿ, ಇನ್ ಏನನ್ನು ಸಹ ನಾ ಮಾಡಲ್ಲ ಅಥವಾ ನಾನು ಮಾಡ್ಲಿಕ್ಕೆ ಅಶಕ್ತ ಅನ್ನೋ ರೀತಿಯಲ್ಲಿ ನಾವು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ. ಸೊ ಪ್ರಶಿಕ್ಷಕರಾಗಿ ಕೂಡ ನಾವು ಕೂಪ ಮಂಡೂಕರಾಗಿ ಇರ್ಲಿಕ್ಕೆ ಸಾಧ್ಯ ಇದೆ. ಅಭ್ಯಾಸಿಗಳಾಗಿನೂ ಸಹ ನಾವು ಕೂಪ ಮಂಡೂಕರಾಗಿ ಇರ್ಲಿಕ್ಕೆ ಸಾಧ್ಯ ಇದೆ. ಇದಾಗಬಾರದು. ಯಾವಾಗ್ಲೂ ಕೂಡ ಆಧ್ಯಾತ್ಮದಲ್ಲಿ ಒಂದು ಕಡೆ ನೆಲೆ ನಿಂತು ಬಿಟ್ಟಾಗ ಸ್ಟಾಗ್ನೇಷನ್ ಆಗಿದೆ ಅಂತ ಹೇಳ್ತೀವಿ. ಒಂದ್ ಕಡೆ ನಿಂತು ಹೋಗಿದೆ, ಅವ್ರ ಪ್ರಗತಿ ಆಗ್ತಾ ಇಲ್ಲ ಅಂತ. ಪ್ರಗತಿ ಅಂದ್ರೆ ಅದರಲ್ಲಿ ಚಲನೆ ಇರಬೇಕು. when we talk about spiritual progress, there should be movement in it. If there is no movement, then the spiritual progression has stopped at a certain level. ಹಾಗಾದ್ರೆ ಏನ್ ಮಾಡ್ಬೇಕು ಇದನ್ನ? ಈ ಒಂದು ಕೂಪ ಮಂಡೂಕದ ಸ್ಥಿತಿಯಿಂದ ಅಭ್ಯಾಸಿಗಳಾಗಿ ಪ್ರಶಿಕ್ಷಕರಾಗಿ ಹೇಗೆ ಹೊರಗಡೆ ಬರಬೇಕು? ಅಭ್ಯಾಸಗಳ ದೃಷ್ಟಿಕೋನದಿಂದ ಒಂದೇ ಸೆಂಟರ್ಗೆ ರೆಗ್ಯುಲರ್ ಹೋದ್ರೂ ಕೂಡ ಅಟ್ಲೀಸ್ಟ್ ತಿಂಗಳಿಗೆ 1 ವಾರನೋ 2 ವಾರನೋ ಬೇರೆ ಸೆಂಟರ್ಗೆ ಹೋಗ್ಲಿಕ್ಕೆ ನೀವು ಮನಸ್ಸು ಮಾಡಬೇಕು. ಇದು ಮೊದಲು ಅಭ್ಯಾಸಗಳ ದೃಷ್ಟಿಯಿಂದ. ಅದೇ ಪ್ರಶಿಕ್ಷಕರ ದೃಷ್ಟಿಯಿಂದ 2 ವಾರ 2 ತಿಂಗಳಲ್ಲಿ ನಿಮ್ಮ ಸೆಂಟರಲ್ಲಿ ನೀವು ಬೈಠಕ್ ಮಾಡಬೇಕು ಅಥವಾ ನೀವೇನು ಸತ್ಸಂಗ, ಇನ್ನು 2 ವಾರ ನಿಮ್ಮ ಸೆಂಟರ್ನ ಬಿಟ್ಟು ಬೇರೆ ಸೆಂಟರ್ಗಳಿಗೆ ನೀವು ಎಷ್ಟು ದೂರ ಸಾಧ್ಯ ಆಗುತ್ತೆ ಚಲಿಸಲಿಕ್ಕೆ, ಅಷ್ಟೇ ನಿಮಗೆ ಒಳಗಡೆ ಪ್ರಜ್ಞೆ ವಿಸ್ತಾರ ಆಗ್ಲಿಕ್ಕೆ ನೀವು ಅನುವು ಮಾಡಿಕೊಡ್ತಾ ಇದ್ದೀರಾ. ದ ಮೋರ್ ಯು ಫರ್ದರ್ ಅವೇ ಗೋ ಫ್ರಮ್ ಯುವರ್ ಲೋಕಲ್ ಸಬ್ ಸೆಂಟರ್ಸ್. ಬಿಕಾಸ್ ನೋಡಿ, ಇವಾಗ ಬನಶಂಕರಿಗೆ ಹೋಗ್ತೀವಿ ನಾವು. ಬನಶಂಕರಿಗೆ ಹೋದಾಗ ಅಲ್ಲಿ ಸಾಧಾರಣ ಒಂದು 30ರಿಂದ 40% ಜನ ಬನಶಂಕರಿಲಿ ಇವಾಗ ಸಿಟ್ಟಿಂಗ್ಸ್ ತಗೊಳ್ಳೋರು, ಸತ್ಸಂಗಕ್ಕೆ ಬರೋರು ಭಾನುವಾರ ಎಲ್ಲರೂ ಕೂಡ ಪ್ರಶಿಕ್ಷಕರಾಗಿ ತಯಾರಾಗಿದ್ದಾರೆ. ಅಷ್ಟು ಜನ ಪ್ರಶಿಕ್ಷಕರು ಒಂದು ಸೆಂಟರ್ಗೆ ಬಂದು ಕೂತ್ಕೊಂಡು ಧ್ಯಾನ ಮಾಡೋದಾದ್ರೆ ಅವ್ರ ಪ್ರಶಿಕ್ಷಕರಾಗೇ ಆದ್ರೂ ಏನ್ ಪ್ರಯೋಜನ ಆಯ್ತು? ಅವರ ಚಲನೆಯಲ್ಲಿ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಅದು ಹೇಗೆ ನೆರವಿಗೆ ಬಂತು? How is it that they are benefiting if 30 to 40% of the people who sit for meditation in a big ashram are perceptors? Because ಒಬ್ಬರೇ ಸಿಟ್ಟಿಂಗ್ ಕೊಡೋದು, ಒಬ್ಬರು ಪ್ರಶಿಕ್ಷಕರಿಗೆ ನಾವು ರೋಟ ಹಾಕಿರ್ತೀವಿ, ಅವ್ರು ಬಂದು ಸಿಟ್ಟಿಂಗ್ ಕೊಡ್ತಾರೆ. ಇನ್ನು ಉಳಿದವರೆಲ್ಲ ಕೂತಿದ್ದಾರೆ, ಅಭ್ಯಾಸಿದಾರನ್ನೇ ಕೂತಿದ್ದಾರೆ. ಆದ್ರೆ ಮಾಸ್ಟರ್ ಏನ್ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದೀರಲ್ಲ, ಆ ಜವಾಬ್ದಾರಿ ನಾವು ಸರಿಯಾಗಿ ನಿಭಾಯಿಸ್ತಾ ಇದ್ದೀವಾ? ಡೆಫಿನೆಟ್ಲಿ ಇಲ್ಲ. ಗುರುಗಳನ್ನ ಕೇಳಿದ್ರೆ ಅವ್ರು ಇಲ್ಲ ಅಂತಾನೆ ಹೇಳ್ತಾರೆ. ನಿಮಗೆ ಪ್ರಶಿಕ್ಷಕರಾಗಿ ತರಬೇತಿ ಕೊಟ್ಟಿರೋದು, ಅವಕಾಶ ಮಾಡಿಕೊಟ್ಟಿರೋದು, ನೀವು ಎಲ್ಲೆಲ್ಲಿ
ಈ ಕೇಂದ್ರಗಳಿಲ್ಲ, ಧ್ಯಾನದ ಕೇಂದ್ರಗಳಿಲ್ಲ, ಎಲ್ಲೆಲ್ಲಿ ಅಭ್ಯಾಸಗಳಿಲ್ಲ ಅಲ್ಲಿ ಹೋಗಿ ನೀವು ಪ್ರಶಿಕ್ಷಕರ ಕೆಲಸ ಮಾಡಿ ಅಭ್ಯಾಸಗಳನ್ನ ಕ್ರೋಢೀಕರಿಸಿ ಧ್ಯಾನದ ಸೆಂಟರ್ ಏನಿದೆ ಅದನ್ನ ಡೆವಲಪ್ ಮಾಡಿ ಬೆಳೆಸಿ ಅಲ್ಲಿ ಕಾಲಕ್ರಮೇಣದಲ್ಲಿ ಒಬ್ರು ಪ್ರಶಿಕ್ಷಕರು ಬರೋ ಮಾಡಿ ಅಂತ ನಮ್ಗೆ ಗುರುಗಳು ಅಪ್ಪಣೆ ಕೊಡಿಸಿರೋದು. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ಅಭ್ಯಾಸಿಗಳಾಗಿದ್ದಾಗ ಏನ್ ಮಾಡ್ತಾ ಇದ್ವೋ ಪ್ರಶಿಕ್ಷಕರಾಗಿ ತರಬೇತಿ ಪಡೆದ ನಂತರವೂ ಅದನ್ನೇ ಮಾಡ್ತಾ ಇದ್ದೀವಿ. We're just repeating what we were doing when we were abhyasis. During abhyas, we used to go to our local sub-centers and sit for satsang. Now, even after becoming preceptors, we are doing the same thing. Is that what our master wants us to do? Definitely not. What he would like us to do is to go out of the center as preceptors to those centers where there are no preceptors. There are abhyasis, there are no preceptors. There are many centers where there are no abhyasis. So what master wants us to really do is to go to these centers, develop these centers, get more and more abhyasis, train one or two abhyasis to become preceptors locally, and then hand over the center back to them and come back. Now this is real service of the master, and this will actually help you to expand your consciousness in a big way. So I would request all the preceptors who are there in this particular program, whichever part of Karnataka you are in, please look at this particular aspect that master is expecting us to do. Our job is to go out. Our job is to spread the word of heartfulness and the work of heartfulness to more and more hearts. But we have to develop our presence in every district of Karnataka, every taluk of Karnataka. Without doing that, we will not be in a position to do the work as effectively as master wanted us to do when he made us the preceptors. So this is something that not only we see in religion, we also see the same thing in spirituality also, which is a bit unfortunate. We just need to be very careful about these particular things. Okay? Hagadre, I keep telling you, Karnataka, there are many job openings. What I mean by job openings is those centers in Karnataka, those districts and taluks in Karnataka, where there are no preceptors, there are abhyasis, no preceptors, where there are no abhyasis. So in other words, you have to go there, you have to work on setting the field and then develop those centers. If fortunately there are centers where abhyasis are already there, then part of the work is already done. You just need to go there, work with the abhyasis, help them develop, and then help the center grow. And master has given an instruction to all the new preceptors that within 1 year you have to develop 5 preceptors. So at least you can start doing work in that particular direction. That will go a long way. So in other words, we should contribute to the mission in whatever capability master has given us. Now if we were to contribute to the mission in a lower capability than what master has given us, then that might not be the optimal service to the mission. So this is something we all need to think about. ಎಲ್ಲ ಕಡೆಗೂ ದಿಗ್ಬಂಧನಗೊಳಿಸಿದ ಸೀಮಿತವಾದ ವಲಯದಲ್ಲಿ ಅವರು ಸುತ್ತಾಡುತ್ತಿರುತ್ತಾರೆ. ತಮ್ಮ ಜೀವಮಾನದಲ್ಲೆಲ್ಲ ಅವರು ಅದೇ ವಸ್ತುವನ್ನೇ ಕಟೆಯುತ್ತಾ ಕೂಡುತ್ತಾರೆ. ದೇವತೆಗಳ ಕಥೆಗಳು, ನಿದರ್ಶನಗಳು ಅಷ್ಟೇ ಅವರಿಗೆ ಸಾಗುವು. So these people only quote what is happening in terms of Puranas, some of the stories that they read. ಈ ಅಭ್ಯಾಸವು ಬಹಳ ದಿನಗಳವರೆಗೆ ಮುಂದುವರೆದರೆ ಮೆದುಳಿನ ಕೋಶಗಳ ಮೇಲೆ ಪರಿಣಾಮವಾಗಿ ದಿನದಿನಕ್ಕೂ ಬಲಿಯುತ್ತಾ ಹೋಗುವ ವಿಚಾರಗಳಿಂದಲೇ ಅವು ತುಂಬಿ ಹೋಗುವು. So now he is talking about what is the impact on the brain. So the brain cells are going to become rigid. This is one of the things, if you follow religion very, very studiously without even going to the reasons why we do certain things in religion. Opposite is true. If we were to progress in spirituality, our brain cells will become very flexible. Most of the times we keep telling people, if you want to avoid illnesses, get into meditation. Why? Because when you get into meditation, the brain cells will be flexible. When the brain cells are flexible, it will make sure that every cell in the body is flexible. Because generally, all the cells in the body function based on the instructions that they receive from the brain and from the heart. So if we can keep the heart and the brain cells
flexible, it will make sure that every cell in the body is flexible. ಸೊ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಜೀವಕೋಶಗಳು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಮೆದುಳು ಮತ್ತೆ ಹೃದಯ ಇದು ಎರಡರ ನಿರ್ದೇಶನದಂತೆ ಕೆಲಸ ಮಾಡುತ್ತೆ. ನಾವು ಇದು ಎರಡೂ ಕೂಡ ತಕ್ಕ ಮಟ್ಟಿಗೆ ಫ್ಲೆಕ್ಸಿಬಲ್ ಆಗಿ ಇಟ್ಕೊಂಡ್ರೆ ನಮ್ಮ ಜೀವಕೋಶಗಳೆಲ್ಲವೂ ಕೂಡ ಫ್ಲೆಕ್ಸಿಬಲ್ ಆಗಿರುತ್ತೆ. ಎಲ್ಲಿವರೆಗೆ ನಮ್ಮ ಜೀವಕೋಶಗಳು ಫ್ಲೆಕ್ಸಿಬಲ್ ಆಗಿರುತ್ತೋ ನಮಗೆ ಕಾಯಿಲೆ ಬರುವಂತ ಸಾಧ್ಯತೆ ಅತಿ ಕಡಿಮೆ ಆಗುತ್ತೆ. ಸೊ ಯಾರ್ಯಾರೆಲ್ಲ ರೆಗ್ಯುಲರ್ ಆಗಿ ಧ್ಯಾನ ಮಾಡ್ತಾರೆ ಅವ್ರಿಗೆ ಕಾಯಿಲೆ ಬರುವಂತ ಸಾಧ್ಯತೆನ ನೀವು ಕಡಿಮೆಗೊಳಿಸ್ಕೊಳ್ತೀರಾ, ಸಫರಿಂಗ್ ಮಾಡೋದನ್ನ ಕಡಿಮೆಗೊಳಿಸ್ಕೊಳ್ತೀರಾ. ಬಹಳಷ್ಟು ಜನ 65-70 ವರ್ಷ ಆಗೋಷ್ಟೊತ್ತಿಗೆ ನಮಗೆ ಮರು ಬಂದಿದೆ ಅಂತ ಹೇಳ್ತಾರೆ. ಮರು ಬಂದಾಗ್ಲೂ ಕೂಡ ನಾವೇನ್ ಮಾಡಿರ್ತೀವಿ ಅಂದ್ರೆ ಜೀವಕೋಶಗಳಿಗೆ ನಾವು ರಿಜಿಡಿಟಿ ತುಂಬಿಟ್ಟಿರ್ತೀವಿ, ಅವಾಗ ಮರವು ಜಾಸ್ತಿ ಬರುತ್ತೆ. ಸೊ ನಾವು ರೆಗ್ಯುಲರ್ ಆಗಿ ಸಣ್ಣ ವಯಸ್ಸಿಂದನೇ ಧ್ಯಾನ ಮಾಡಿದ್ರೆ ವಯಸ್ಸಾದ್ಮೇಲೆ ಬರ್ತಕ್ಕಂಥ ಮರುವಿನ ಕಾಯಿಲೆ ಇದೆಯಲ್ಲ ಅದರಿಂದ ಕೂಡ ಸಾಕಷ್ಟು ಮಟ್ಟಿಗೆ ನಾವು ಪಾರಾಗಬಹುದು. 80 ವರ್ಷ 90 ವರ್ಷದವರೆಗೂ ಕೂಡ ಅಷ್ಟು ಮರಿಯಲ್ಲ. ಕೆಲವು ವಿಚಾರಗಳು ಮರಿಬಹುದು, ಬಟ್ ನಿಮಗೆ ಜೀವನಕ್ಕೆ ಬೇಕಾದಂತ ಯಾವ ಮುಖ್ಯ ವಿಚಾರನೂ ನೀವು ಮರೆಯಲ್ಲ. ಸೊ ಮೆದುಳಿನ ಕೋಶದ ಮೇಲೆ ನಾವು ಮಾಡ್ತಕ್ಕಂಥ ಅಭ್ಯಾಸಗಳು ಮೆದುಳಿನ ಕೋಶಗಳ ಮೇಲೂ ತಮ್ಮ ಪರಿಣಾಮವನ್ನು ಬೀರುತ್ತೆ. ಇದನ್ನ ಈಗ ಸೈಂಟಿಸ್ಟ್ಗಳು, ಈಗ ನಾವೆಲ್ಲರೂ ಮೊಬೈಲ್ ಉಪಯೋಗಿಸ್ತೀವಲ್ಲ, ತುಂಬಾ ಅತಿರೇಕವಾಗಿ ಮೊಬೈಲ್ ಉಪಯೋಗಿಸಿದ್ರೆ ಮೆದುಳಿನ ಜೀವಕೋಶಗಳಿಗೆ ಹಾನಿ ಆಗತ್ತೆ ಅಂತ ಕೂಡ ಸಾಕಷ್ಟು ಇವಾಗ ರಿಸರ್ಚ್ ಪಬ್ಲಿಷ್ ಮಾಡಿದ್ದಾರೆ. ಸೊ ಹಾಗಾಗಿ ಆಸ್ಟ್ರೇಲಿಯಾ ದೇಶ ಇದೆಯಲ್ಲ, ಅವರು ಇಂಥ ವಯಸ್ಸಿನ ಕೆಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು ಅಂತ ಒಂದು ಕಾನೂನನ್ನೇ ಮಾಡ್ತಾ ಇದ್ದಾರೆ. ಸೊ ಪ್ರಾಯಶಃ ವಿಶ್ವದಲ್ಲೇನೆ ಮೊದಲ ದೇಶ ಈ ರೀತಿಯಾದಂಥ ಕಾನೂನನ್ನು ಮಾಡ್ತಾ ಇರೋದು. ಸೊ ಪ್ರಾಯಶಃ ಬೇರೆ ದೇಶಗಳಲ್ಲೂ ಆ ಕಾನೂನು ಬಂದ್ರೆ ನನಗೇನು ಆಶ್ಚರ್ಯ ಇಲ್ಲ. ಯಾಕೆಂತಂದ್ರೆ ಅದು ನಮ್ಮ ಮೆದುಳಿನ ಜೀವಕೋಶಗಳನ್ನ ಎಷ್ಟು ಹಾನಿ ಮಾಡುತ್ತೆ ಅಂದ್ರೆ ನಮ್ಗೆ ಜೀವನ ಪೂರ್ತಿ ಅದರ ಪರಿಣಾಮವನ್ನು ನಾವು ಎದುರಿಸಬೇಕಾಗತ್ತೆ. ಸರಿನಾ? ಕೊನೆಗೆ ಇದರ ಪರಿಣಾಮವು ಇಡೀ ನರಮಂಡಲದ ಮೇಲೂ ಆಗುತ್ತದೆ. ಸೊ ಮೊದಲು ಮೆದುಳಿನ ಜೀವಕೋಶದ ಮೇಲೆ ಆಗುತ್ತೆ, ತದನಂತರ ಇಡೀ ನರಮಂಡಲದ ಮೇಲೆ ಆಗುತ್ತೆ. ಜಡತ್ವವು ಮೆಲ್ಲನೆ ಒಳಗೂ ಪಸರಿಸಿ ಪತನ ಕಾರ್ಯವನ್ನು ಪೂರ್ಣಗೊಳಿಸುತ್ತದೆ. ಅವರೀಗ ಅಂತರಂಗ ಬಹಿರಂಗಗಳಲ್ಲಿ ಪೂರ್ಣ ಅಭೇದ್ಯರಾಗಿ ದೈವಿ ಪ್ರಕಾಶದ ದಾರಿಯನ್ನು ತಡೆಯುತ್ತಾರೆ. ಸೊ ದೇ ಬಿಕಮ್ ಎ ಇಂಪ್ರೆಗ್ನಬಲ್ ಫೋರ್ಟ್ರೆಸ್. ದೇ ವಿಲ್ ನಾಟ್ ಅಲೋ ಎನಿ ಸೆನ್ಸ್ ಆಫ್ ಟ್ರೂ ಡಿವಿನಿಟಿ ಟು ಪಾಸ್ ಥ್ರೂ ದೆಮ್. ಅವರು ಅಂತರಾತ್ಮವನ್ನು ಸಮೀಪಿಸುವುದಕ್ಕೆ ಪೂರ್ಣವಾಗಿ ಪ್ರತಿಬಂಧ ಉಂಟಾಗುತ್ತದೆ. ಇದನ್ನೇ ನಾವು ಸ್ಥೂಲತ್ವದಿಂದ ತುಂಬಾ ಕೂಡಿದ್ದಾರೆ ಅಂತ ಹೇಳ್ತೀವಿ. ಸ್ಥೂಲತ್ವ ಎಲ್ಲಿ ಕೂಡಿಕೊಳ್ಳುತ್ತೆ ಅಂದ್ರೆ ನಮ್ಮ ಮನಸ್ಸು ಮತ್ತೆ ಆತ್ಮ, ಆ ಎರಡರ ನಡುವೆ ಜಾಗ ಇದೆಯಲ್ಲ, ಅಲ್ಲಿ ಹೋಗಿ ನಮ್ಮೆಲ್ಲ ಸಂಸ್ಕಾರಗಳು ಕೂಡ್ಕೊಳ್ಳುತ್ತೆ. ಇವರು ಆ ರೀತಿ ಪೂಜೆ ಮಾಡ್ತಾ ಮಾಡ್ತಾ ಸಂಸ್ಕಾರಗಳ ಹೆಚ್ಚಿಗೆ ಹಾಕೊಳ್ತಾ ಅವ್ರು ಏನಾಗುತ್ತೆ, ಕಾಲಕ್ರಮೇಣದಲ್ಲಿ ಅವರು ಆತ್ಮದ ಕಡೆಗೆ ಏನು ಹೋಗುವಂತ ಚಲನೆ ಇದೆಯಲ್ಲ ಅದರಿಂದ ಪೂರ್ತಿ ವಂಚಿತರಾಗ್ತಾರೆ. ದೇ ಆರ್ ನಾಟ್ ಏಬಲ್ ಟು ಗೋ ಟುವರ್ಡ್ಸ್ ದ ಸೋಲ್. ಬಿಕಾಸ್ ಅಂಡ್ ದೆನ್ ಕಾಲಕ್ರಮೇಣದಲ್ಲಿ ಏನಾಗುತ್ತೆ, ಯಾವಾಗ ಅದು ಆತ್ಮದ ಎಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ವೋ ಅದನ್ನೇ ನಮ್ಮ ಮೆಂಟಲಿ ಇಲ್ ಪೇಷಂಟ್ಸ್ ಏನು ಹೇಳ್ತಾರೆ ಅಂದ್ರೆ ನಂಗೆ ನಿದ್ದೆ ಬರ್ತಿಲ್ಲ ಅಂತ ಹೇಳ್ತಾರೆ. ಮನಸ್ಸು ಯಾವಾಗ್ಲೂ ಆಕ್ಟಿವ್ ಆಗಿರುತ್ತೆ, ನಿದ್ದೆ ಮಾಡ್ಲಿಕ್ಕೆ ಹೋದ್ರು ಕೂಡ ಮನಸ್ಸು ಆನ್ ಆಗೇ ಇರುತ್ತೆ, ಆಫೆ ಆಗಲ್ಲ ಅಂತ ಹೇಳ್ತಾರೆ. ಇದು ಯಾವಾಗ ಆಗುತ್ತೆ ಅಂದ್ರೆ ವೆನ್ ದ ಮೈಂಡ್ ಈಸ್ ವೆರಿ ಆಕ್ಟಿವ್ ಇನ್ ಟರ್ಮ್ಸ್ ಆಫ್ ಫಾರ್ಮಿಂಗ್ ಸಂಸ್ಕಾರಸ್. ಆ ಸಂಸ್ಕಾರಗಳು ಮಾಡ್ಕೊಳ್ತಾ ಮನಸ್ಸು ಮತ್ತೆ ಆತ್ಮದ ನಡುವೆ ಇರ್ತಕ್ಕಂಥ ಜಾಗದಲ್ಲಿ ಅದನ್ನೆಲ್ಲ ಕೂಡಿಸ್ತಾ ಹೋಗುತ್ತೆ. ಕಾಲಕ್ರಮೇಣದಲ್ಲಿ ಎಷ್ಟೋದು ಸಂಸ್ಕಾರಗಳು ಮಾಡುತ್ತೆ ಅಂದ್ರೆ ಮನಸ್ಸು ಏನ್ ಮಾಡುತ್ತೆ, ಅದನ್ನ ದಟ್ಟವಾಗಿ ಜೋಡಣೆ ಮಾಡ್ಲಿಕ್ಕೆ ಶುರು ಮಾಡ್ತಾ ಸಂಸ್ಕಾರಗಳೆಲ್ಲ ಗಟ್ಟಿ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ಸಂಸ್ಕಾರಗಳು ಗಟ್ಟಿ ಆಗುತ್ತೋ ಮನಸ್ಸು ಸ್ವಾಭಾವಿಕವಾಗಿ ಏನು ಆತ್ಮದೆಡೆಗೆ ಹೋಗ್ಬೇಕಿತ್ತು ನಿದ್ದೆನಲ್ಲಿ ಅದು ಹೋಗ್ಲಿಕ್ಕೆ ಸಾಧ್ಯವಾಗಲ್ಲ. ಆ ವ್ಯಕ್ತಿ ನನಗೆ ನಿದ್ದೆನೇ ಬರ್ತಿಲ್ಲ, ಸುಮಾರು ದಿವಸ ಆಯ್ತು ನನಗೆ ನಿದ್ದೆ ಬಂದು ಅಂತ ಹೇಳ್ತಾರೆ. ನಾನು ಇಂಥವರನ್ನು ಜೀವಂತ ಶಿಲೆಗಳೆಂದು ಬಯಸುತ್ತೇನೆ. ಸೊ ಲಿವಿಂಗ್ ಸ್ಟೋನ್ಸ್, ಅವರು ಬೆಳೆಸಿಕೊಂಡ ಗಟ್ಟಿಯಾದ ಕೊಳೆಯು ಶ್ರೇಷ್ಠತರವಾದ ಅಥವಾ ಸೂಕ್ಷ್ಮತರವಾದ ವಸ್ತುವಿನ ಸಂಪರ್ಕದಿಂದ ಅವರನ್ನು ದೂರ ಬಿಡುತ್ತದೆ. ಅದರ ಪ್ರಭಾವವನ್ನು ಅದು ಆಧ್ಯಾತ್ಮದಿಂದ ನಿಜವಾಗಿ ಬಹುದೂರವಾಗಿದ್ದರು ಆಧ್ಯಾತ್ಮಿಕ ದಶೆ ಎಂದು ತಿಳಿದು ಅದರಿಂದ ಮಂತ್ರಮುಗ್ಧರಂತೆ ಆಗಿ ಬಿಡುತ್ತಾರೆ. ನಿಜವಾದಂತಹ ಆಧ್ಯಾತ್ಮಿಕತೆಯಿಂದ ಅವರು ದೂರ ಬಿಡುತ್ತಾರೆ. ದೇ ಆರ್ ಅವೇ ಫ್ರಮ್ ಟ್ರೂ ಸ್ಪಿರಿಚುಯಾಲಿಟಿ. ವಾಟ್ ಎವರ್ ದೇ ಇಮ್ಯಾಜಿನ್ themselves to being spiritual, they just get stuck at that level. ಆಧ್ಯಾತ್ಮಿಕ ಸಾಧನೆಗಾಗಿ ನನ್ನ ಬಳಿ ಬರುವವರ ಹೃದಯಗಳಿಂದ ಇಂತಹ ಅಭ್ಯಾಸದಿಂದ ಉಂಟಾದ ಗಟ್ಟಿ ಕೊಳೆಯನ್ನು ನಿರ್ಮೂಲ ಮಾಡುವುದು ಬಲು ಕಠಿಣವಾದ ಮತ್ತು ಬೇಸರದ ಕೆಲಸವೆಂಬುದನ್ನು
ಆಧ್ಯಾತ್ಮ ಕ್ಷೇತ್ರದಲ್ಲಿಯ ನನ್ನ ಅನುಭವವು ತೋರಿಸಿಕೊಟ್ಟಿದೆ. ಆತ್ಮದ ಈ ಬಂಧನಗಳಿಂದ ಬಿಡುಗಡೆ ಹೊಂದ ಬಯಸುವವರು ಈ ನಿರರ್ಥಕವಾದ ಅಭ್ಯಾಸಗಳ ಪರಿಣಾಮವಾಗಿ ತಮ್ಮ ಮನಸ್ಸಿನ ಮೇಲೆ ಅಂಟಿಕೊಂಡ ಜಡತ್ವದ ಪದರಗಳನ್ನು ತೆಗೆದುಹಾಕುವುದು ಅವಶ್ಯವಾಗಿದೆ. ಸೊ ಇಲ್ಲಿ ಬಿಚ್ಚಿಡ್ತಾ ಇದ್ದಾರೆ ಒಂದು ರಹಸ್ಯನ. ಶುದ್ಧೀಕರಣ ಯಾಕೆ ಇಂಪಾರ್ಟೆಂಟು, ಯಾಕೆ ಅದು ಮಹತ್ವ ಅಂತ ಹೇಳಿ ಇಲ್ಲಿ ಬಿಡ್ತಾ ಇದ್ದಾರೆ. ಬಾಬೂಜಿಯವರು ಅದರ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ. ನಮ್ಮ ಪದ್ಧತಿಯಲ್ಲಿ ಏನ್ ಶುದ್ಧೀಕರಣ ಪದ್ಧತಿ ಬರುತ್ತಲ್ವಾ ಅಭ್ಯಾಸದಲ್ಲಿ, ಆ ಶುದ್ಧೀಕರಣ ಪದ್ಧತಿ ಏನ್ ಮಾಡುತ್ತೆ, ಈ ಮನಸ್ಸು ಮತ್ತೆ ಆತ್ಮದ ನಡುವೆ ಇರ್ತಕ್ಕಂಥ ಈ ಗಟ್ಟಿಯಾದಂಥ ಸಂಸ್ಕಾರಗಳ ಪದರ ಇದೆಯಲ್ಲ, ಅದನ್ನ ತಿಳಿಗೊಳಿಸ್ತಾ ಹೋಗುತ್ತೆ. ಅದು ತಿಳಿಗೊಳ್ಳದಿರ ನಮಗೆ ನಿಜವಾದಂಥ ಆಧ್ಯಾತ್ಮಿಕ ಅನುಭವಗಳು ಬರಲಿಕ್ಕೆ ಸಾಧ್ಯವಿಲ್ಲ. ಹೆಚ್ಚು ಮುಂದುವರಿದುದೆಂದು ತಿಳಿಯಲಾದ ಇನ್ನೊಂದು ತರದ ಪೂಜೆ ಎಂದರೆ ಇಷ್ಟ ದೇವತೆಯ ಸ್ತುತಿಪರವಾದ ಗೀತೆಗಳನ್ನು ಸಾಮೂಹಿಕವಾಗಿ ಹಾಡುವುದು. ಇದನ್ನ ಭಜನೆಗಳು ಅಂತ ಕರಿತೀವಿ. ಸಾಕಷ್ಟು ಬೆಂಗಳೂರಲ್ಲಿ ಭಜನಾ ಮಂಡಳಿಗಳಿವೆ. ಅವ್ರ ಕೆಲಸ ಏನಪ್ಪಾ ಅಂದ್ರೆ ವಾರ ವಾರ ಕೂಡ ಪ್ರತಿಯೊಬ್ಬರು ಮನೆಗೆ ಹೋಗೋದು, ಇಂತಿಂತ ನಿರ್ದಿಷ್ಟವಾದ ದಿಸೆಗಳಿರುತ್ತೆ. ಅವರು ಬೇರೆ ಬೇರೆ ಅವ್ರ ಮನೆಗಳಿಗೆ ಹೋಗ್ತಾರೆ, ಜೋರಾಗಿ ಭಗವಂತನ ಕುರಿತು ಹಾಡುಗಳನ್ನ ಗೀತೆಗಳನ್ನ ಹಾಡ್ತಾರೆ. ಜನರು ಗುಂಪಾಗಿ ಕೂಡಿ ನಟ್ಟಿರುಳಿನಲ್ಲಿ ಉಚ್ಚ ಧ್ವನಿಯಲ್ಲಿ ಸಾಮೂಹಿಕವಾಗಿ ಹಾಡಿ ರಾತ್ರಿಯ ಪ್ರಶಾಂತ ವಾತಾವರಣ ಕದಡಿ ಬಿಡುವರು. ಸೊ ಎಲ್ರು ಏನ್ ಮಾಡ್ತಾರೆ, ಈ ಭಜನೆ ನೋಡಿದಿರ ಡೇ ಟೈಮಲ್ಲಿ ಯಾರು ಮಾಡಲ್ಲ, ಎಲ್ರು ಭಜನೆ ಮಾಡೋರು ರಾತ್ರಿ. ಅದು ರಾತ್ರಿ ಮಧ್ಯರಾತ್ರಿ ಆಗ್ಲಿಕ್ಕೆ ಶುರು ಆಗಿರುತ್ತೆ, 10 ಗಂಟೆ ಆದ್ಮೇಲೆ ಶುರು ಮಾಡ್ಕೊಳ್ತಾರೆ ಭಜನೆನ. ಅದು ಜೋರಾಗಿ ಕಿರ್ಚ್ಕೊಂಡು ಭಜನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಈಗ ಭಜನೆ ಮಾಡ್ತಿರ್ಬೇಕಾದ್ರೆ ನಮ್ಮ ಮನಸ್ಸು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಜೋರಾಗಿ ನಾವು ಕಿರ್ಚ್ಕೊಂಡು ಮಾಡಿದ್ರೆ ಸ್ಥೂಲತೆ ಎಡೆಗೆ ಹೋಗ್ತಾ ಇದೆ. ಸೊ ಅದು ಹೋಗ್ಬೇಕಾಗಿರೋದು ಆಧ್ಯಾತ್ಮದ ಕಡೆಗೆ ಅಂದ್ರೆ ಸೂಕ್ಷ್ಮತೆ ಎಡೆಗೆ ಹೋಗ್ಬೇಕು. ನಾವು ಆ ರೀತಿ ಜೋರಾಗಿ ಭಜನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಸ್ಥೂಲತೆ ಎಡೆಗೆ ಹೋಗ್ಬಿಡ್ತೀವಿ. ಅವರು ಹೇಳುವಂತೆ ಭಗವಂತನ ಪವಿತ್ರ ನಾಮವನ್ನು ಸಾಧ್ಯವಾದಷ್ಟು ಹೆಚ್ಚು ಜನರ ಕಿವಿಗೆ ಹಾಕುವ ಧಾರ್ಮಿಕ ಕಾರ್ಯವನ್ನು ನೆರವೇರಿಸುತ್ತಿರುವುದಾಗಿ ತಿಳಿದಿರುವರು. ಇಷ್ಟೇ ಅಲ್ಲ, ಕೆಲವು ವೇಳೆ ಅವರು ಧ್ವನಿಯನ್ನು ಪ್ರಸಾರ ಮಾಡಲು ಧ್ವನಿವರ್ಧಕ ಯಂತ್ರಗಳನ್ನು ಕೂಡ ಉಪಯೋಗಿಸುತ್ತಾರೆ. ಈಗೆಲ್ಲ ಗಣಪತಿ ಹಬ್ಬ ಆಯ್ತಲ್ಲ, ಎಲ್ರಿಗೂ ಅನುಭವಕ್ಕೆ ಬಂದಿರಬೇಕು. ಸ್ಪೀಕರ್ ಹಾಕೊಂಡು ಜೋರಾಗಿ ಸಿನಿಮಾ ಹಾಡ್ನೋ ಭಕ್ತಿ ಹಾಡ್ನೋ ಹಾಕಿರ್ತಾರೆ. ದಿನದ ದುಡಿಮೆಯ ಅನಂತರವಾಗಲಿ ಬೇಸರಿಕೆಯ ಮೂಲಕವಾಗಲಿ ನಿಶ್ಶಬ್ದ ವಿಶ್ರಾಂತಿಯ ಅಗತ್ಯವಿರುವ ಅನೇಕರಿಗೆ ತಾವು ಅನನುಕೂಲತೆಯನ್ನು ಅಸೌಖ್ಯವನ್ನು ಉಂಟು ಮಾಡುತ್ತಿರುವ ಎಂಬುದನ್ನು ಅವರು ಸಂಪೂರ್ಣವಾಗಿ ಕಡೆಗಣಿಸುತ್ತಾರೆ. ಅಲ್ಲದೆ ರಾತ್ರಿಯ ಪ್ರಶಾಂತ ವೇಳೆಯಲ್ಲಿ ಧ್ಯಾನ ಮಾಡುವವರಿಗೆ ಅದು ಕರಕರೆಯನ್ನು ಉಂಟು ಮಾಡಬಹುದು ಎಂಬುದನ್ನು ಮರೆತು ಬಿಡುತ್ತಾರೆ. ಸೊ ಧ್ಯಾನ ಮಾಡೋರಿಗೆ ತೊಂದರೆ ಆಗುತ್ತೆ, ನಿದ್ದೆ ಮಾಡೋರಿಗೆ ತೊಂದರೆ ಆಗುತ್ತೆ, ವಿಶ್ರಾಂತಿ ಪಡ್ಕೋಬೇಕು ಅಂತಿರೋರಿಗೆ ತೊಂದರೆ ಆಗುತ್ತೆ. ಇದಲ್ಲದೆ ಸಾಮಾನ್ಯವಾಗಿ ಇಂದು ಅನುಸರಿಸಲಾದ ಈ ಪದ್ಧತಿಯು ನಮ್ಮ ಆಧ್ಯಾತ್ಮಿಕ ಉನ್ನತಿಗೆ ಅಷ್ಟೇನೂ ಪ್ರಯೋಜನಕಾರಿ ಆಗಲಿಲ್ಲ. ಅಂತೆಯೇ ವಾಸ್ತವಿಕವಾಗಿ ಅದರಿಂದ ಯಾವ ಲಾಭವನ್ನು ಪಡೆಯಲಾಗುವುದಿಲ್ಲ. ಸಂಕೀರ್ತನಕಾರರ ಹಾಡುಗಳನ್ನು ಒಬ್ಬ ರೋಗಿಯ ನರಳುವಿಕೆಗೆ ಹೋಲಿಸಿದರೆ ಹೆಚ್ಚು ಸಮಂಜಸವಾಗಬಹುದು. ಸೊ ಸ್ವಲ್ಪ ಮಟ್ಟಿಗೆ ಬಾಬೂಜಿಯವರು ತುಂಬಾ ನೇರವಾಗಿ ನುಡಿಗಳಲ್ಲಿ ಇದನ್ನೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಸೊ ಅಲ್ಲಿ ಏನ್ ಹೇಳಿದ್ರು, ಈ ರೀತಿ ಬರೀ ಬಾಹ್ಯ ಪೂಜೆ ಮಾಡೋರ್ನ ಜೀವಂತ ಕಲ್ಲು ಅಂತ ಹೇಳಿದ್ರು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈ ರೀತಿ ನಾಮ ಸಂಕೀರ್ತನೆ ಜೋರಾಗಿ ಎಲ್ರಿಗೂ ತೊಂದರೆ ಮಾಡೋರ್ನ ಅವ್ರಿಲ್ಲಿ ಒಬ್ಬ ರೋಗಿ ಹಾಗೆ ನರಳ್ತಾನಲ್ವಾ, ರೋಗಿ ನರಳ್ಬೇಕಾದ್ರೆ ಕಿರ್ಚ್ತಾ ಇರ್ತಾರೆ, ಆ ರೀತಿಯ ನರಳುವಿಕೆಗೆ ಹೋಲಿಸಿದ್ದಾರೆ. ಅಂತಹ ನರಳುವಿಕೆಯು ಆತನಿಗೆ ತಾತ್ಪೂರಿಕ ಸಮಾಧಾನವನ್ನು ಕೊಡಬಲ್ಲದೆ ವಿನಃ ಬೇನೆಯಿಂದ ಆತನನ್ನು ಬಿಡುಗಡೆ ಮಾಡಲಾರದು. ಆದುದರಿಂದ ಇಂಥ ಹಾಡುಗಳು ಸ್ವರ ಮಾಧುರ್ಯದಿಂದ ಕೂಡಿರುವ ಕಾರಣ ಹಾಡುವವರ ವಿಚಾರಗಳನ್ನು ಕ್ಷಣಕಾಲ ಧ್ಯೇಯದ ಕಡೆಗೆ ಸೆಳೆಯಬಲ್ಲುದಷ್ಟೇ ಹೊರತು ಇವುಗಳಿಂದ ಅವರಿಗೆ ಬೇರೇನು ಪ್ರಯೋಜನವಿಲ್ಲ. ಟೆಂಪ್ರರಿ ಏನಾಗುತ್ತೆ, ಅವರ ಮನಸ್ಸು ಒಂದು ಕಡೆ ನೆಲೆ ನಿಲ್ಲುತ್ತೆ, ಒಂದು ದಿಕ್ಕಿನಲ್ಲಿ ಹರಿಲಿಕ್ಕೆ ಶುರು ಆಗುತ್ತೆ. ಟೆಂಪ್ರರಿ ಆಗಿ ಹಾಡ್ತಿರೋವರೆಗೂ ಹಾಡು ನಿಲ್ಸಿದ ತಕ್ಷಣ ಮನಸ್ಸು ಯಥಾ ಪ್ರಕಾರ ತನ್ನ ಚಟುವಟಿಕೆನ ವಾಪಸ್ಸು ಶುರು ಮಾಡುತ್ತೆ. ಆಸ್ ಲಾಂಗ್ ಆಸ್ ಯು ಆರ್ ಸಿಂಗಿಂಗ್ ದ ನೇಮ್ ಆಫ್ ದ ಗಾಡ್ ಔಟ್ ಲೌಡ್, ದ ಮೈಂಡ್ ವಿಲ್ ಗೋ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್. The moment you stop that singing, the mind will get back to its original activities. ನಾವು ಯಾವುದನ್ನು ಆಲೋಚಿಸುವೆವೋ ಅಥವಾ ಧ್ಯಾನಿಸುವೆವೋ ಅದು ನಮ್ಮೊಳಗೆ ಕಂಪನಗಳನ್ನು ಹುಟ್ಟಿಸುತ್ತದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ಯಾವುದ್ರ ಬಗ್ಗೆ ಆಲೋಚನೆ ಮಾಡ್ತೀವೋ, ಯಾವುದನ್ನು ನಾವು ಧ್ಯಾನ ಮಾಡ್ತೀವೋ ಅದು ನಮ್ಮೊಳಗೆ ಕಂಪನನ ಅಂದ್ರೆ ವೈಬ್ರೇಷನ್ ಸೃಷ್ಟಿ ಮಾಡುತ್ತೆ. So anything that we actually think about or we meditate on
ಇಟ್ ಕ್ರಿಯೇಟ್ಸ್ ವೈಬ್ರೇಷನ್ಸ್ ಇನ್ ಅವರ್ ಸಿಸ್ಟಮ್. ಈ ಕಂಪನಗಳು ಹೆಚ್ಚುತ್ತಾ ಹೋದಂತೆಲ್ಲ ಅವುಗಳಿಂದ ಶಕ್ತಿ ಹುಟ್ಟಿ ಧ್ವನಿಯೊಡನೆ ಅದು ಹೊರಹೊಮ್ಮುತ್ತದೆ. ಸೊ ಆಸ್ ಅಂಡ್ ವೆನ್ ದ ವೈಬ್ರೇಷನ್ಸ್ ಬಿಕಮ್ಸ್ ಇಂಟೆನ್ಸ್, ಇಟ್ ಗೆಟ್ಸ್ ಎನರ್ಜೈಸ್ಡ್ ಅಂಡ್ ದೆನ್ ಇಟ್ ಕಮ್ಸ್ ಔಟ್ ಆಸ್ ಸೌಂಡ್. ಕಂಪನಗಳು ಆಯಾ ವ್ಯಕ್ತಿಗಳ ಆಲೋಚನೆ ಮತ್ತು ಭಾವನೆಗಳ ಪರಿಣಾಮವನ್ನು ತಮ್ಮೊಡನೆ ಒಯ್ಯುತ್ತದೆ. ಸೊ ದ ವೈಬ್ರೇಷನ್ಸ್ ಕ್ಯಾರಿ ದ ಥಿಂಕಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಅಂಡ್ ದ ಎಮೋಷನ್ಸ್ ಆರ್ ದ ಫೀಲಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಲ್ಲೇಖ ಮಾಡ್ತಿದ್ದಾರೆ ಬಾಬೂಜಿ ಅವರು. ಮೊದಲು ಏನಾಗುತ್ತೆ, ನಾವು ಯಾವುದೇ ಒಂದು ವಿಚಾರ ಯೋಚನೆ ಮಾಡಿದಾಗ ಅಥವಾ ಧ್ಯಾನ ಮಾಡಿದಾಗ ಕಂಪನ ಬರುತ್ತೆ. ಅದು ತೀವ್ರವಾದಾಗ ಧ್ವನಿ ಬರುತ್ತೆ, ಶಬ್ದ ಬರುತ್ತೆ. ಅದಿನ್ನೂ ಮತ್ತು ತೀವ್ರವಾದಾಗ ಆ ಕಂಪನಗಳೇನು ಆಗುತ್ತೆ, ನಮ್ಮಲ್ಲಿ ಇರ್ತಕ್ಕಂಥ ಆಲೋಚನೆಗಳು ಮತ್ತು ಭಾವನೆಗಳನ್ನ ತಗೊಂಡು ಹೋಗುತ್ತೆ. ಸೊ ವೆನ್ ವಿ ಥಿಂಕ್ ಆರ್ ಮೆಡಿಟೇಟ್ ಆನ್ ಎನಿಥಿಂಗ್, ವಿ ಡೆವಲಪ್ ವೈಬ್ರೇಷನ್ಸ್. ವೆನ್ ದ ವೈಬ್ರೇಷನ್ಸ್ ಬಿಕಮ್ಸ್ ಇಂಟೆನ್ಸ್, it creates sound. The sound then carries our thoughts and feelings with it to the other person. Now ಇಲ್ಲಿ ಬಾಬೂಜಿ ಅವರು ಬರೀ 3 ಸೆಂಟೆನ್ಸ್ ಅಲ್ಲಿ ಸೃಷ್ಟಿಯ ರಹಸ್ಯನ ಬಿಚ್ಚಿಟ್ಟಿದ್ದಾರೆ. ನಮ್ಮ ಜಗತ್ತು ಸೃಷ್ಟಿಯಾದಾಗ ಹೇಗಾಯ್ತು ಅಂತ ಈ 3 ಸೆಂಟೆನ್ಸ್ ಅಲ್ಲಿ, ಈ 3 ವಾಕ್ಯದಲ್ಲಿ ಬರೆದಿದ್ದಾರೆ. Within these 3 sentences, he has actually opened the secret of how creation came about. ಮೊದಲು ಏನ್ ಬಂತು, ಕಂಪನಗಳು. ನಾವು ಸೆಂಟ್ರಲ್ ರೀಜನ್ ಇದ್ದಾಗ ಕಂಪನ ರಹಿತ ಕಂಪನ ಅಂತ ಹೇಳ್ತೀವಿ. ಆ ಸ್ತರದಲ್ಲಿ ಇರುತ್ತೆ. ಕಂಪನ ಎಷ್ಟು ತಿಳಿಯಾಗಿ ಸೂಕ್ಷ್ಮವಾಗಿರುತ್ತೆ ಅಂದ್ರೆ ಕಂಪನನೇ ಇದೆ ಅಂತ ಗೊತ್ತಾಗಲ್ಲ. ಕಾಲಕ್ರಮೇಣದಲ್ಲಿ ಆ ಕಂಪನಗಳು ಒಂದು ಕೆಳಗೆ ಮಟ್ಟಕ್ಕೆ, ಕಂಪನಗಳ ತೀವ್ರತೆ ಜಾಸ್ತಿ ಆಗ್ತಿದ್ದಂಗೆನೆ ಕಂಪನಗಳು ನಮ್ಮ ಅನುಭವಕ್ಕೆ ಬರುತ್ತೆ. ಸೊ ಫ್ರಮ್ ಎ ವೈಬ್ರೇಷನ್ ಲೆಸ್ ವೈಬ್ರೇಷನ್ ವಿ ಮೂವ್ ಟು ವೈಬ್ರೇಷನ್. ತದನಂತರ ಏನಾಗುತ್ತೆ, ಶಬ್ದ ಬರುತ್ತೆ. ಕಂಪನಗಳು ಜಾಸ್ತಿ ಆಗ್ತಿದ್ದಂಗೆನೆ ಅದರಲ್ಲಿ ಶಕ್ತಿ ಕೂಡ್ಕೊಂಡು ಶಬ್ದ ಬರುತ್ತೆ. ಸೊ ಇಲ್ಲಿ ಸೃಷ್ಟಿ ಹೇಗಾಯ್ತು ಅಂತ ಎಷ್ಟೋ ಸತಿ ಉಪನಿಷತ್ತು ಕೇಳಿದಾಗ ಶಬ್ದದಿಂದ ಸೃಷ್ಟಿ ಶುರು ಆಯಿತು ಅಂತ ಹೇಳ್ತಾರೆ. ಆ ಶಬ್ದ ಯಾವುದು ಅಂದ್ರೆ ಓಂ ಅಂತ ಹೇಳ್ತಾರೆ. ಸೊ ಶಬ್ದದಿಂದ ಸೃಷ್ಟಿ ಶುರು ಆಯ್ತು ಅಂತ ಹೇಳ್ತೀವಿ ನಾವು. ಸೊ ಲಾಲಾಜಿ ಅವರು ಟ್ರೂತ್ ಎಟರ್ನಲ್ಲಿ ಬರೆದಿದ್ದಾರೆ ಒಂದು ಚಾಪ್ಟರ್. ಸೊ ಸೌಂಡ್ ಈಸ್ ದ ಬೇಸಿಸ್ ಆಫ್ ಆಲ್ ಕ್ರಿಯೇಷನ್ ಅಂತ ಬರೀತಾರೆ. ಕಾನ್ಶಿಯಸ್ನೆಸ್ ಅಂತ ನಾವೇನ್ ಮಾತಾಡ್ತೀವಲ್ಲ, ಪ್ರಜ್ಞೆ, ಆ ಪ್ರಜ್ಞೆಗೆ 2 ಆಯಾಮಗಳಿವೆ. ಒಂದು ಬೆಳಕು, ಒಂದು ಶಬ್ದ. ಬಟ್ ಶಬ್ದ ಬರಬೇಕಾದ್ರೆ ಶಕ್ತಿ ಇರಬೇಕು. ಸೊ ದೇರ್ ಇಸ್ ಎ ಥರ್ಡ್ ಎಲಿಮೆಂಟ್, ಎನರ್ಜಿ. ಸೊ ದೇರ್ ಆರ್ 3 ಥಿಂಗ್ಸ್: ಲೈಟ್, ಸೌಂಡ್ ಅಂಡ್ ಎನರ್ಜಿ ಇನ್ ದ ಕಾನ್ಶಿಯಸ್ನೆಸ್. ಸೊ ಶಬ್ದ ಹೇಗೆ ಬರುತ್ತೆ, ಕಂಪನಗಳು ತೀವ್ರವಾದಾಗ ಶಬ್ದ ಬರುತ್ತೆ. ವೆನ್ ದ ವೈಬ್ರೇಷನ್ಸ್ ಬಿಕಮ್ ಇಂಟೆನ್ಸ್, ಯು ಗೆಟ್ ಸೌಂಡ್. ಶಬ್ದ ಬಂದ್ಮೇಲೆ ಏನಾಗುತ್ತೆ, ಇಟ್ ದೆನ್ ಕನ್ವೇಸ್ ದ ಥಾಟ್ಸ್ ಅಂಡ್ ದ ಫೀಲಿಂಗ್ಸ್. ದೆನ್ ನೌ ಯು ವಂಡರ್, ವಾಟ್ ಈಸ್ ದಿಸ್ ಸೌಂಡ್ ಆಫ್ ಕ್ರಿಯೇಷನ್ ಮ್ಯಾನಿಫೆಸ್ಟಿಂಗ್? ಇಟ್ ಈಸ್ ಕ್ರಿಯೇಟಿಂಗ್, ದ ಸೌಂಡ್ ಆಫ್ ಕ್ರಿಯೇಷನ್ ಈಸ್ ಮ್ಯಾನಿಫೆಸ್ಟಿಂಗ್ the thoughts and the feelings associated. What the divine wants is getting manifested. ಆ ಭಗವಂತ ಅಲ್ಲಿ ವೈಬ್ರೇಷನ್ ಆಗ್ತಾ ಇದ್ದಾನಲ್ಲ ಮೂಲದಲ್ಲಿ, ಆ ಮೂಲದಲ್ಲಿ ಏನ್ ಆಗ್ಬೇಕು ಅಂತಿದೆಯೋ ಅದು ಇಲ್ಲಿ ಶಬ್ದದ ನಂತರ ಪ್ರಕಟವಾಗುತ್ತೆ. ಗೊತ್ತಾಯ್ತಾ? ಈಗ ನಾವು ನಮ್ಮ ಮನಸ್ಸಿನಲ್ಲಿ ಇವಾಗ ಏನಿದೆ ಅದನ್ನ ನಾವು ನಿಮಗೆ ಮಾತಿನ ರೂಪದಲ್ಲಿ, ಶಬ್ದ ರೂಪದಲ್ಲಿ ಪ್ರಕಟ ಆದಾಗ ಆ ಶಬ್ದದಲ್ಲಿ ಏನ್ ಅಡಕವಾಗಿದೆ, ವಿಚಾರ ಇರ್ಬೋದು, ಭಾವ ಇರ್ಬೋದು, ಅದು ನಿಮ್ಮ ಮನಸ್ಸಿಗೆ ಗ್ರಹಿಕೆ ಆಗುತ್ತೆ. ಇದೇ ಆಗಿದ್ದು, ಈಗಲೂ ಅದೇ ಆಗ್ತಾ ಇರೋದು. ಪ್ರತಿನಿತ್ಯ ನಾವು ಒಡನಾಡೋದು ಕೂಡ ಸೃಷ್ಟಿನಲ್ಲಿ ಏನಾಗಿತ್ತು ಅದೇ ರೀತಿನೇ ಈಗಲೂ ಕೂಡ ನಾವು ಒಡನಾಡ್ತೀವಿ. ಎಷ್ಟು ಸ್ಫುಟವಾಗಿ 3 ವಾಕ್ಯಗಳಲ್ಲಿ ಬಾಬೂಜಿಯವರು ಸೃಷ್ಟಿ ಹಾಗಾಯ್ತು ಅಂತ ಬರೆದಿದ್ದಾರೆ. ಅಂಡ್ ನಾವು ಅನ್ಕೊಳ್ತೀವಿ ಸೃಷ್ಟಿ ಯಾವಾಗ್ಲೂ ಆಗಿದ್ದು ಅಂತ. ಸೃಷ್ಟಿ ಪ್ರತಿ ಕ್ಷಣ ಆಗ್ತಾ ಇದೆ. ಪ್ರತಿ ಕ್ಷಣ ವಿ ಆರ್ ಕ್ರಿಯೇಟಿಂಗ್. ವಾಟ್ ಆರ್ ವಿ ಕ್ರಿಯೇಟಿಂಗ್? ಹಾಗಾದ್ರೆ ಭಗವಂತನ ಆ ಸೃಷ್ಟಿಗೂ ನಾವು ಮಾಡ್ತಿರ್ತಕ್ಕಂಥ ಈ ಸೃಷ್ಟಿಗೂ ಏನ್ ವ್ಯತ್ಯಾಸ ಅಂತ ಯಾರಾದ್ರೂ ಕೇಳಿದ್ರೆ, ಭಗವಂತನ ಆ ಸೃಷ್ಟಿ ಇತ್ತಲ್ಲ, ಅದು ಯಾವುದು ಸಂಸ್ಕಾರಗಳ ಮುಖಾಂತರ ಹಾದು ಹೋಗಲಿಲ್ಲ. ಅದು ನೇರವಾಗಿ 3 ಸ್ತರದಲ್ಲಿ ಕೆಳಗಡೆ ಇಳಿತು, ನಂತರ ಪ್ರಕಟ ಆಯ್ತು. ಇಡೀ ಪ್ರಪಂಚ ಏನಿದೆಯಲ್ಲ, ಇದು ಭಗವಂತನ ವಿಸ್ತಾರದ ಸ್ಥಿತಿ ಅಂತ ಕರೀತಾರೆ ಉಪನಿಷತ್ತಲ್ಲಿ. ಭಗವಂತನ ವಿಸ್ತಾರದ ಸ್ಥಿತಿ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಭಗವಂತ ಏನು ಅಲ್ಲಿ ಆಗ್ಬೇಕು ಅಂತ ಅನ್ಕೊಂಡಿರ್ತಾನೆ, ಅದರ ಮ್ಯಾನಿಫೆಸ್ಟೇಷನ್ ಇಲ್ಲಿ ನೋಡ್ತೀರ. ಆದರೆ
ನಮಗೂ ಕೂಡ ಅದು ಬರುತ್ತೆ, ಭಗವಂತನಿಂದ ಆ ಇಂಪಲ್ಸ್ ಬರುತ್ತೆ. ಆದ್ರೆ ಅದೇನಾಗತ್ತೆ, ನಮ್ಮ ಪ್ರಜ್ಞೆನಲ್ಲಿ ಅಡಕವಾಗಿರ್ತಕ್ಕಂಥ ಸಂಸ್ಕಾರಗಳ ಮುಖಾಂತರ ಹಾದು ಹೋಗಿ ಅದು ಪರಿವರ್ತಿತವಾಗ್ಬಿಡುತ್ತೆ. ಸೊ ದ ಇಂಪಲ್ಸ್ ದಟ್ ವಿ ಗೆಟ್ ಫ್ರಮ್ ದ ಡಿವೈನ್, it passes through the samskaras that we have stored in the consciousness and it gets modified. So by the time it comes out of us, it is a modified version. As far as nature is concerned, it is unmodified version. ಸರಿನಾ? ಈ ಇತ್ತೀಚೆಗೆ ಒಂದು ಸಿನಿಮಾ ಬಂದಿತ್ತು, ನೋಡಿರ್ಬೋದು, ಎಲ್ಲರೂ ನೋಡಿರ್ತೀರ, ಓ ಮೈ ಗಾಡ್ ಅಂತ. ಹಿಂದಿನಲ್ಲಿ ಸಾಕಷ್ಟು ಮಟ್ಟಿಗೆ ಓಡ್ತದೆ. ಆ ಓ ಮೈ ಗಾಡ್ ನಲ್ಲಿ ಭೂಕಂಪ ಆಗತ್ತೆ, ಭೂಕಂಪ ಆಗಿ ಅವನ ಅಂಗಡಿ ನಾಶ ಆಗೋಗುತ್ತೆ, ಅವನಿಗೆ ನಷ್ಟ ಆಗುತ್ತೆ ಬಿಸ್ನೆಸ್ ನಲ್ಲಿ. ಅವನು ತನ್ನ ನಷ್ಟನ ತುಂಬಿಸ್ಕೊಡಿ ಅಂತ ಇನ್ಶೂರೆನ್ಸ್ ಕಂಪ್ನಿಗೆ ಹೋದಾಗ ಅವ್ರು ಯಾರು ತುಂಬಿಸ್ಕೊಡ್ಲಿಕ್ಕೆ ರೆಡಿ ಇರಲ್ಲ. ಅವನು ಕೇಸ್ ಆಗ್ತಾನೆ, ಕೋರ್ಟ್ ನಲ್ಲಿ ಸಾಬೀತು ಮಾಡ್ಬೇಕು ಭಗವಂತನೇ ಇದನ್ನ ಮಾಡಿದ್ದು ಅಂತ. ಅದಕ್ಕೆ ಅವನು ಎಲ್ಲರ ಆಧ್ಯಾತ್ಮಿಕ ಅಂದ್ರೆ ಧರ್ಮ ಗ್ರಂಥಗಳೇನಿದೆ ಅದನ್ನ ಅವನು ಕೋರ್ಟ್ ನಲ್ಲಿ ಪ್ರಸ್ತುತಪಡಿಸ್ತಾನೆ ಸಾಕ್ಷಿಯಾಗಿ. ಭಗವಂತನ ಇಚ್ಛೆಯ ವಿರುದ್ಧ ಏನೂ ಆಗಲ್ಲ. ಹಾಗಾದ್ರೆ ಭಗವಂತನ ಇಚ್ಛೆ ಎಲ್ಲಿ ವ್ಯಕ್ತ ಆಗ್ತಿದೆ? ಅದು ಮೂಲತಃ ಬರ್ತಿರ್ತಕ್ಕಂಥದ್ದು ಕೇಂದ್ರದಲ್ಲಿ. ಅಲ್ಲಿಂದ ಕಂಪನಾರಹಿತ ಕಂಪನ ಸ್ಥಿತಿಗೆ ಬಂದು, ನಂತರ ಕಂಪನ ಸ್ಥಿತಿಗೆ ಬಂದು, ನಂತರ ಶಬ್ದ ಸ್ಥಿತಿಗೆ ಬಂದು, ನಂತರ ಸೃಷ್ಟಿ ಆಗತ್ತೆ. ಅಲ್ಲಿ ಅವನ ಆ ಇಚ್ಛೆ ವ್ಯಕ್ತ ಆಗತ್ತೆ. ಸೊ ದ ಒರಿಜಿನಲ್ ವಿಲ್ ಆಫ್ ಗಾಡ್ is there near the center. That percolates down to the state of vibrationless vibration, then comes through the stage of vibration, which then becomes intense, which creates sound, and the sound then creates the manifestation, and in that manifestation, the divine will starts getting expressed out. So this is a very beautiful sequence of how the entire creation takes place. ಈ ಕಂಪನಗಳು ಹೆಚ್ಚುತ್ತಾ ಹೋದಂತೆಲ್ಲ ಅವುಗಳಿಂದ ಶಕ್ತಿಯು ಹುಟ್ಟಿ ಧ್ವನಿಯೊಡನೆ ಅದು ಹೊರಹೊಮ್ಮುತ್ತದೆ. ಕಂಪನಗಳು ಆಯಾ ವ್ಯಕ್ತಿಗಳ ಆಲೋಚನೆ ಮತ್ತು ಭಾವನೆಗಳ ಪರಿಣಾಮಗಳನ್ನು ತನ್ನೊಡನೆ ಒಯ್ಯುತ್ತದೆ. ಹಾಗಾದ್ರೆ if it is true at our level now, it is also true at the level of the central. So please mark that entire paragraph. ಅಲ್ಲಿಂದ ನಾವು ಅಂತ ಹಿಡಿದು ತನ್ನೊಡನೆ ಒಯ್ಯುತ್ತದೆ ಅಂತಿದೆಯಲ್ಲ, ಅಲ್ಲಿವರೆಗೂ ಮಾರ್ಕ್ ಮಾಡ್ಕೊಡಿ. ಆದ್ದರಿಂದ ಶುದ್ಧ ಮನಸ್ಸುಗಳ ಸತ್ಪರಿಣಾಮವನ್ನು ಗುಂಪಿನಲ್ಲಿಯ ಅಶುದ್ಧ ಮನಸ್ಸುಗಳ ದುಷ್ಪರಿಣಾಮವು ಕೆಡಿಸಿ ಬಿಡಬಹುದಾಗಿದೆ. ಸೊ ಈಗ ನಾವು ಎಲ್ಲೇ ಹೋದ್ರೂ ಕೂಡ ನಮ್ಮ ಮನಸ್ಸಿನ ಪರಿಣಾಮ ಬೇರೆಯವ್ರ ಮೇಲೆ ಆಗುತ್ತೆ, ಬೇರೆಯವ್ರ ಮನಸ್ಸಿನ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ ಆಗುತ್ತೆ. ಇಂಥ ಅನಪೇಕ್ಷಿತವಾದ ಅಂಶಗಳನ್ನು ದೂರದಲ್ಲಿ ಇರಿಸಬೇಕು. ಆದ ಕಾರಣ ಈ ಕ್ರಿಯೆಗಳ ಸಂಪೂರ್ಣ ಲಾಭವನ್ನು ಪಡೆಯಬೇಕಾದರೆ ಇಂಥ ಅನಪೇಕ್ಷಿತ ಅಂಶಗಳನ್ನು ದೂರದಲ್ಲಿ ಇರಿಸಬೇಕು. ಚೈತನ್ಯ ಪ್ರಭುಗಳು ಈ ಪದ್ಧತಿಯನ್ನು ಅನುಸರಿಸುತ್ತಿದ್ದರು. ಈಗ ನಿಜವಾಗಿ ಸಂಕೀರ್ತನೆ ಮಾಡಬೇಕು, ನಿಜವಾಗ್ಲೂ ಭಕ್ತಿ ಗೀತೆಗಳನ್ನ ಹಾಡ್ಬೇಕಂದ್ರೆ ಯಾವ ರೀತಿ ಹಾಡ್ಬೇಕು ಅಂತ ಈಗ ಮುಂದಕ್ಕೆ ಉಲ್ಲೇಖ ಮಾಡ್ತಾರೆ. ಚೈತನ್ಯ ಮಹಾಪ್ರಭುಗಳು ಅದನ್ನು ಮಾಡ್ತಿದ್ರಂತೆ. ಏನ್ ಮಾಡೋರು ಅವರು? ಧಾರ್ಮಿಕತೆ ಮತ್ತು ಸಜ್ಜನಿಕತೆಯಲ್ಲಿ ತಮಗೆ ಪೂರ್ಣ ಪರಿಚಿತರಾದ ಜನರನ್ನಷ್ಟೇ ಅವರು ಸಂಕೀರ್ತನೆಯಲ್ಲಿ ಸೇರಿಸಿಕೊಳ್ಳುತ್ತಿದ್ದರು. ಸೊ ಯಾರು ಭಗವಂತನಿಗೆ ನಿಜವಾಗಿ ಹೃದಯದಲ್ಲಿ ಡಿವೋಟೆಡ್ ಆಗಿದ್ದಾರೆ, ಯಾರ ಮನಸ್ಸು ತಕ್ಕ ಮಟ್ಟಿಗೆ ತಿಳಿಯಾಗಿದೆ, ಅಂತವ್ರನ್ನಷ್ಟೇ ಅವರು ಸಂಕೀರ್ತನೆಗೆ ಸೇರಿಸ್ಕೊಳ್ತಾ ಇದ್ರು. ಎಲ್ಲರನ್ನೂ ಸೇರಿಸ್ಕೊಳ್ತಾ ಇರಲಿಲ್ಲ. ಸಂಕೀರ್ತನೆಯ ಕಾಲಕ್ಕೆ ಬಾಗಿಲುಗಳನ್ನು ಮುಚ್ಚಲಾಗುತ್ತಿದ್ದು ಹೊರಗಿನವರು ಯಾರನ್ನು ಒಳಗೆ ಬಿಡಲಾಗುತ್ತಿರಲಿಲ್ಲ. ಸೊ ಒಳಗೆ ಯಾರನ್ನು ಬಿಡ್ತಿರ್ಲಿಲ್ಲ. ನಿಜವಾಗಿ ನೋಡಿದರೆ ಸಂಕೀರ್ತನೆಯು ಪ್ರಾರಂಭಿಕ ಪ್ರಗತಿಗೆ ಸಾಧನವಾಗಿರದೆ ಸಾಕಷ್ಟು ಮುಂದುವರೆದ ಮೇಲೆಯೂ ಅದು ಸ್ವಲ್ಪ ಮಟ್ಟಿಗೆ ಸಹಕಾರಿಯಾಗುತ್ತದೆ. ಯಾವಾಗ ಅದು ಸಹಕಾರಿಯಾಗುತ್ತೆ? This singing out loud will be helpful even at a higher stages, provided it is done by the right group of people in the right stage of spiritual evolution, not otherwise. ಸದ್ಭಾವನೆಗಳಿಂದ ತುಂಬಿದ ಹಿತಕರವಾದ ವಾತಾವರಣದಲ್ಲಿ ನಡೆಸಿದರೆ ಮಾತ್ರ ಅದು ಅತ್ಯಂತ ಪರಿಣಾಮಕಾರಿಯಾಗಬಲ್ಲದು. It should be done in a very pure environment, in a very impactful state of mind by the people who are around. Then it can be highly beneficial. ತೀಕ್ಷ್ಣವಾದ ಮಾನಸಿಕ ಸಾಧನಗಳ ನಂತರ ಇದರಿಂದ ಸ್ವಲ್ಪ ವಿರಾಮವು ದೊರೆಯಬಲ್ಲದು. ದುರ್ದೈವದಿಂದ ಇಂದು ಇಂಥ ಸಾಧನೆಗಳನ್ನು ಮಾಡುವಾಗ ಇರಿಸಿಕೊಳ್ಳಲಾದ ಆದರ್ಶವು ಅತ್ಯುನ್ನತವಾಗಿ ಇರುವುದಿಲ್ಲ. So as of now, we don't keep the higher goal in front of us even when we do these activities.
ಇಂತಹ ಪ್ರಸಂಗಗಳಲ್ಲಿ ಜನರು ಹೆಚ್ಚಾಗಿ ದೇವತೆಗಳ ಭೌತಿಕ ಶರೀರಗಳನ್ನು ಮತ್ತು ಕಾರ್ಯಗಳನ್ನು ಕಣ್ಣೆದುರಿಗೆ ಇಟ್ಟುಕೊಂಡು ಆ ದೇವತೆಗಳ ಶಾರೀರಿಕ ರೂಪದ ಕಲ್ಪನೆಯನ್ನೇ ಚಿಂತಿಸುತ್ತಿರುತ್ತಾರೆ. So we only relate to the physical things of the God that we actually bring to our mind. Not only that, we also think about what are all the activities that they did. ಅವ್ರೇನ್ ಕಾರ್ಯ ಮಾಡಿದ್ರು ಅವ್ರ ಜೀವಿತಾವಧಿಯಲ್ಲಿ, ಅದರ ಜೊತೆಗೆ ಅವರ ಒಂದು ಸ್ಥೂಲ ರೂಪ ಏನಿದೆ, ಭೌತಿಕ ರೂಪ, ಅದನ್ನಷ್ಟೇ ನಾವು ಗಣನೆಗೆ ತಗೊಂಡು ನಾವು ಈ ರೀತಿಯಾದಂತಹ ಭಜನೆಗಳನ್ನ ಮಾಡ್ತೀವಿ. ಈ ಸ್ಥೂಲ ಮನೋವ್ಯಾಪಾರದ ಪರಿಣಾಮವೆಂದರೆ ಸಾಧನದುದ್ದಕ್ಕೂ ಅವರು ಆಂತರಿಕ ಜಡತೆಯನ್ನು ಮತ್ತು ಸ್ಥೂಲತೆಯನ್ನು ಬೆಳೆಸಿಕೊಳ್ಳುತ್ತಾರೆ. The impact of this practice of relating to the God at a physical level and only to his works is that we also become grosser as we go forward. Now this applies to spirituality also. Initially, we are enamored by the physical presence of the master. Wherever the master goes, we follow him. But that is only in the early stages. Because at that level, we are so gross, we can only relate at the physical level. ಆ ಸ್ತರದಲ್ಲಿ, ನಮ್ಮ ಪ್ರಾರಂಭಿಕ ಸ್ತರದಲ್ಲಿ ನಾವು ಭೌತಿಕತೆಗೆ ಅಷ್ಟೇನೆ ಪ್ರಾಮುಖ್ಯತೆ ಕೊಡ್ತೀವಿ. ಸೊ ಭೌತಿಕ ರೂಪ ಗುರುಗಳದ್ದು ಎಲ್ಲಿ ಹೋಗುತ್ತೋ ಅಲ್ಲೆಲ್ಲವೂ ಕೂಡ ನಾವು ಹೋಗ್ಬೇಕು ಅಂತ ಇಚ್ಛೆ ಪಡ್ತೀವಿ. ಆದ್ರೆ ಇದು ಪ್ರಾರಂಭಿಕ ಹಂತ. ಇದನ್ನೇ ನಾವು ಜೀವನ ಪೂರ್ತಿ ಮಾಡಬಾರ್ದು. ಕಾಲಕ್ರಮೇಣದಲ್ಲಿ ಗುರುಗಳ ಒಂದು ಸಾನ್ನಿಧ್ಯವನ್ನ ನಮ್ಮ ಹೃದಯದಲ್ಲಿ ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗಬೇಕು. ವಿ ಶುಡ್ ಬಿ ಏಬಲ್ ಟು ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ದ ಮಾಸ್ಟರ್ ಇನ್ ಅವರ್ ಓನ್ ಹಾರ್ಟ್ ಆಸ್ ವಿ ಗ್ರೋ. ಬಟ್ ಫಾರ್ ದಟ್ ಯು ನೀಡ್ ಟು ಡೆವಲಪ್ ಸಟಲಿಟಿ. ಸಂವೇದನಾ ಶಕ್ತಿನ ನಾವು ಬೆಳೆಸ್ಕೋಬೇಕಾಗತ್ತೆ, ಸೆನ್ಸಿಟಿವಿಟಿ ಬೆಳೆಸ್ಕೋಬೇಕು, ಮತ್ತೆ ಸಟಲಿಟಿ ಬೆಳೆಸ್ಕೋಬೇಕು. ಸೂಕ್ಷ್ಮತೆ ಮತ್ತು ಸಂವೇದನಾ ಶಕ್ತಿ ಇದೆರಡನ್ನು ಬೆಳೆಸ್ಕೊಂಡಾಗ ಮಾತ್ರನೇ ಕಾಲಕ್ರಮೇಣದಲ್ಲಿ ನಾವು ಗುರುಗಳ ಒಂದು ಉಪಸ್ಥಿತಿಯನ್ನ ನಮ್ಮ ಹೃದಯದ ಅಂತರಾಳದಲ್ಲೇ ಕೂಡ ನಾವು ಅನುಭವಿಸ್ಲಿಕ್ಕೆ ಸಾಧ್ಯವಾಗತ್ತೆ. ಸೊ ಇಲ್ಲೂ ಕೂಡ ಇನಿಷಿಯಲಿ ಹೊಸದಾಗ ಅಭ್ಯಾಸಿಗಳಾಗಿರ್ತಾರೆ, ಕಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ, ಮಾಸ್ಟರ್ನ ನೋಡ್ಕೊಂಡ್ ಬರ್ಬೇಕು ಅಂತ ಹೇಳ್ತಾರೆ. ಅವೆಲ್ಲವೂ ನಾವು ಹೇಳ್ತೀವಿ, ಗುರುಗಳ ಸಮ್ಮುಖದಲ್ಲಿ ಒಮ್ಮೆ ಆದ್ರೂ ಭೌತಿಕವಾಗಿ ನಾವು ಹೋಗಿರ್ಬೇಕು ಅಂತ ಹೇಳ್ತೀವಿ. ಆದ್ರೆ ಅದನ್ನೇ ರೂಢಿ ಮಾಡಿಕೊಂಡು ಅದನ್ನೇ ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಸ್ಥೂಲ ಕಲ್ಪನೆಯು ನಿಮ್ಮನ್ನು ಅನಿವಾರ್ಯವಾಗಿ ಒಂದು ಸೀಮೆಯಲ್ಲಿ ಮತ್ತು ಬಂಧನದಲ್ಲಿಯೇ ಇಡುವುದು. ಆದುದರಿಂದ ಅಂತ್ಯ ಧ್ಯೇಯ ಸಿದ್ಧಿಯು ಅಥವಾ ಕೇವಲ ಮುಕ್ತಿಯು ನಿಮಗೆಂದಿಗೂ ಸಾಧ್ಯವಾಗುವುದಿಲ್ಲ. ಆದುದರಿಂದಲೇ ಅನೇಕ ವರ್ಷಗಳ ಸಾಧನೆಯ ಅನಂತರವೂ ಇವರು ಸಿದ್ಧಿಯ ನಿಮ್ನ ಸ್ತರದಲ್ಲಿಯೇ ಉಳಿಯುವರು. ಇಲ್ಲಿ ಸಿದ್ಧಿಗಳು ಅಂತ ಹೇಳ್ತೀವಿ. ಎಷ್ಟೋ ಜನ ಧ್ಯಾನ ಯಾಕೆ ಮಾಡ್ತಾರೆ ಅಂದ್ರೆ ಸಿದ್ಧಿಗಳು ಬರಬೇಕು ಅಂತ ಮಾಡ್ತಾರೆ. ನೀವು ಕೆಲವು ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದಿದಾಗ ಅಷ್ಟ ಸಿದ್ಧಿಗಳು ಅಂತ ಹೇಳ್ತೀವಿ. ಆಂಜನೇಯನಿಗೆ ಅಷ್ಟ ಸಿದ್ಧಿಗಳು ಪ್ರಾಪ್ತಿಯಾಗಿತ್ತು ಅಂತ ನಾವು ಎಷ್ಟೋ ಕಡೆ ಓದ್ತೀವಿ. ಸೊ ಕೃಷ್ಣ ಉದ್ಧಾವ ಗೀತೆ ಅಂತ ಒಂದು ಪುಸ್ತಕದಲ್ಲಿ ಉದ್ಧಾವ ತನ್ನ ಭಕ್ತನಿಗೆ ವಿವರಣೆ ಮಾಡ್ಬೇಕಾದ್ರೆ 24 ಸಿದ್ಧಿಗಳಿದೆ ಅಂತ ವಿವರಣೆ ಕೊಡ್ತಾನೆ ಕೃಷ್ಣ. ಸೊ ಅಲ್ಲಿಗೆ ಸಿದ್ಧಿಗಳ ಸಂಖ್ಯೆ ಎಷ್ಟೇ ಇರಲಿ, ನಾವು ಸಿದ್ಧಿಗಳಿಗೋಸ್ಕರ ನಾವೇನಾದ್ರೂ ಧ್ಯಾನ ಮಾಡಿದ್ರೆ ಭಗವಂತನೆಡೆಗೆ ಹೋಗ್ಲಿಕ್ಕೆ ಶುರು ಆಯ್ತಂದ್ರೆ ನಮಗೆ ನಿಜವಾದಂತ ಏನು ಭಗವಂತನ ಸ್ವರೂಪ ಇದೆ ಅದನ್ನು ಬಿಟ್ಟು ಕೆಳಸ್ತರದ ಹಂತದಲ್ಲಿರ್ತಕ್ಕಂಥ ವಿಚಾರಗಳನ್ನಲ್ಲೇ ನಾವು ಮುಳುಗೋಗಿರ್ತೀವಿ, ಸ್ಥೂಲ ರೂಪದಲ್ಲೇ ಮುಳುಗೋಗಿರ್ತೀವಿ. ಸೊ ಸಿದ್ಧಿಗಳಿಗೋಸ್ಕರ ನಾವು ಧ್ಯಾನ ಮಾಡೋದು ಕೂಡ ತಪ್ಪಾಗತ್ತೆ ಅಂತ ಬಾಬುಜಿಯವರು ಹೇಳ್ತಾ ಇದ್ದಾರೆ. ಜೀವಧಾರಣೆಗೆ ಅಗತ್ಯವಾದ ಪ್ರಾಣವಾಯುವು ಸಹ ಲಭಿಸದ ನಿಂತ ನೀರಿನ ಹೊಂಡದಲ್ಲಿಯೇ ಎಲ್ಲವನ್ನೂ ಹರಿಸುವವರ ಗತಿ ಅವರದು. ಸೊ ಈಗ ನಿಂತ ನೀರಿತ್ತು ಅಂದ್ರೆ ಕಾಲಕ್ರಮೇಣದಲ್ಲಿ ಅದು ಕೊಳೆತು ಹೋಗುತ್ತೆ. ಅದೇ ರೀತಿಯಾಗಿ ನಮ್ಮಲ್ಲಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮಾನಸಿಕ ಆರೋಗ್ಯ ಹದಗೆಟ್ಟಿದೆ ಅಂತ ಬರ್ತಾ ಇದ್ದಾರೆ. ಯಾಕಂತಂದ್ರೆ ಅವರು ತಮ್ಮಲ್ಲಿ ಸೂಕ್ಷ್ಮತೆ ಬದಲಿಗೆ ಸ್ಥೂಲತೆ ರೂಪಿಸ್ಕೊಳ್ತಾ ಇದ್ದಾರೆ, ಗೊತ್ತಿಲ್ದರನೆ ಜಡತ್ವ ರೂಪಿಸ್ಕೊಳ್ತಾ ಇದ್ದಾರೆ. ನಿಂತ ನೀರಾಗಿ ಅವರ ಮನಸ್ಸು ಯಾವಾಗ ನೆಲೆ ನಿಲ್ತೋ ಅದರಲ್ಲಿ ಕೊಳೆ ಬರ್ಲಿಕ್ಕೆ ಶುರು ಆಗುತ್ತೆ, ಅದು ಹಾಳಾಗ್ಲಿಕ್ಕೆ ಶುರು ಆಗುತ್ತೆ, ಕೊಳತ್ ಬಂದ್ಬಿಡುತ್ತೆ. ಕೊಳತ್ ಹೋಗತ್ತಲ್ವ ನೀರು ನಿಂತು ಹೋಗಿದ್ರೆ. ಮನಸ್ಸು ಯಾವಾಗ್ಲೂ ನೀರಿನ ತರ ಹರಿತಾ ಇದ್ರೆ ಆರೋಗ್ಯಕರವಾಗಿರುತ್ತೆ. ಯಾವಾಗ ಮನಸ್ಸು ಒಂದ್ ಕಡೆ ನಿಂತ್ಕೊಂಡ್ಬಿಡುತ್ತೋ ಅವಾಗ ನಿಂತ ನೀರಾಗಿ ಕೊಳತು ಹೋಗುತ್ತೆ. ಅದೇ ರೀತಿಯಾಗಿ ನಮ್ಮ ಪ್ರಜ್ಞೆ ಕೂಡ ನಾವಾಗ್ಲೇ ಹೇಳಿದ್ನಲ್ಲ, ಬೇರೆ ಬೇರೆ ಕಡೆಗೆ ಹೋಗ್ಬೇಕು, ಬೇರೆ ಬೇರೆ ಕಡೆ ಅಭ್ಯಾಸಗಳ ಜೊತೆ ಬೆರಿಬೇಕು, ಬೇರೆ ಬೇರೆ ಪ್ರಶಿಕ್ಷಕರನ್ನ ಭೇಟಿ ಆಗ್ಬೇಕು, ಬೇರೆ ಬೇರೆ ಸೆಂಟರ್ಸ್ಗೆ ಹೋಗ್ಬೇಕು. ನಾವು ಬೇರೆ ಬೇರೆ ಸೆಂಟರ್ಸ್ ಅಂದ್ರೆ ಬೆಂಗಳೂರಿಂದ ಪಕ್ಕದ ಸೆಂಟರ್ಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಅದಲ್ಲ, ಬೆಂಗಳೂರು ಬಿಟ್ಟು ಹೋಗ್ರಿ, ಮೈಸೂರು ಬಿಟ್ಟು ಹೋಗ್ರಿ, ಮಂಗಳೂರು ಬಿಟ್ಟು ಹೋಗ್ರಿ, ಹುಬ್ಳಿ ಬಿಟ್ಟು ಹೋಗ್ರಿ, ಬೆಳಗಾಂ ಬಿಟ್ಟು ಹೋಗ್ರಿ, ಏನೂ ಆಗಲ್ಲ.
ಬೇರೆ ಬೇರೆ ಕಡೆಗೆ ಹೋಗ್ರಿ. ಬೇರೆ ಬೇರೆ ಕಡೆಗೆ ಹೋಗ್ತಾ ನಿಮ್ಮ ಪ್ರಜ್ಞೆ ವಿಸ್ತಾರ ಆಗ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಇಂಥ ಹೊಂಡವನ್ನು ಇಂಥ ಹೊಂಡದಲ್ಲಿಯೇ ಎಲ್ಲವನ್ನೂ ಅರಸುವವರ ಗತಿ ಇವರದು. ಇಂಥ ಹೊಂಡವನ್ನು ಅವರು ತಮ್ಮ ನಿತ್ಯ ನಿವಾಸವನ್ನಾಗಿ ಮಾಡಿಕೊಂಡಿದ್ದಾರೆ. ಮುತ್ತುಗಳನ್ನಾಗಿ ಮಾರ್ಪಡಿಸಲು ತಕ್ಕಷ್ಟು ಬೆಳಕು ಬೇಕು. ಬಂಧನದಿಂದ ಸಂಪೂರ್ಣ ಬಿಡುಗಡೆ ಪಡೆಯುವ ನಾವು ಮಾಡಲೇಬೇಕಾದ ಪ್ರಯತ್ನವೆಂದರೆ ನಾವು ಲಘುತಮ ಹಾಗೂ ಸೂಕ್ಷ್ಮತಮವಾಗುತ್ತಾ ದೈವಿ ಗುಣಗಳನ್ನು ಹೋಲುತ್ತಾ ಭಗವಂತನೊಂದಿಗೆ ಸಂಪೂರ್ಣ ಸಾದೃಶ್ಯವನ್ನು ಹೊಂದಬೇಕು. ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಈ ತರದ ಒಂದು ಬಂಧನದಿಂದ ನಾವು ಬಿಡಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ನಮ್ಮ ಪ್ರಯತ್ನ ಹೇಗಿರ್ಬೇಕಂದ್ರೆ ದಿನಕ್ಕೆ ನಾವು ಲಘುತಮ ಆಗ್ಬೇಕು. ಅಂದ್ರೆ ವಿ ಶುಡ್ ಬಿಕಮ್ ಮೋರ್ ಅಂಡ್ ಮೋರ್ ಲೈಟರ್ ಆಸ್ ವಿ ಪ್ರೋಗ್ರೆಸ್. ಜೊತೆಗೆ ಸೂಕ್ಷ್ಮತಮ ಆಗ್ತಾ ಇರ್ಬೇಕು. ವಿ ಶುಡ್ ಬಿಕಮ್ ಮೋರ್ ಅಂಡ್ ಮೋರ್ ಸಟಲ್. ಸೊ ಸೂಕ್ಷ್ಮತೆ ಬೆಳೆಸ್ಕೋಬೇಕು, ಲಘು ಆಗ್ಬೇಕು. ವಿ ಶುಡ್ ಡೆವಲಪ್ ಲೈಟ್ನೆಸ್ ಅಂಡ್ ವಿ ಶುಡ್ ಡೆವಲಪ್ ಸಟಲ್ನೆಸ್. ದಟ್ ಇಂಡಿಕೇಟ್ಸ್ ದಟ್ ವಾಟ್ ಎವರ್ ವಿ ಆರ್ ಡೂಯಿಂಗ್ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ದ ಗಾಡ್ಲಿ ಸ್ಟೇಟ್. ಹಾಗಾದ್ರೆ ಗಾಡ್ಲಿ ಸ್ಟೇಟ್ ಬಂದಾಗ ಏನಾಗುತ್ತೆ? ದೈವತ್ವದ ಗುಣಗಳು ನಮ್ಮಲ್ಲಿ ನಿರಾಯಾಸವಾಗಿ ಪ್ರಕಟ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ದ ಡಿವೈನ್ ಫೀಲಿಂಗ್ಸ್ and the divine qualities will start developing in us without any effort when we start doing two things. We become more and more lighter and we become more and more subtle. Only under these two conditions we can develop the divine qualities. ಈ ಕಾರ್ಯಕ್ಕೆ ಬೇಕಾದ ಮಟ್ಟಕ್ಕೆ ಯಾವನು ಏರಿ ಬರುವನೋ ಅವನಿಗೆ ಮಾತ್ರ ನಿಜವಾದ ಜೀವನ ಸುಧೆ ಲಭಿಸುವುದು. ಸೊ ನಿಜವಾದ ಜೀವನ ಸುಧೆ ಯಾರಿಗೆ ಲಭಿಸುತ್ತೆ ಅಂದ್ರೆ ಯಾರು ಆ ಒಂದು ಸ್ತರಕ್ಕೆ ಲಘುತ್ವ ಮತ್ತು ಸೂಕ್ಷ್ಮತೆ ಇದೆರಡನ್ನು ಬೆಳೆಸ್ಕೊಳ್ತಾ ಮುಂದಕ್ಕೆ ಹೋಗ್ತಾರೋ ಅವರಿಗಷ್ಟೇನೆ ನಿಜವಾದ ಜೀವನ ಸುಧೆ, ಏನು ದೈವದ ಸತ್ವ ಏನಿದೆ, ಎಸೆನ್ಸ್ ಏನಿದೆ, ಅದು ಅವರಿಗೆ ಮಾತ್ರ ಲಭ್ಯ ಆಗುತ್ತೆ ಅಂತ ಪೂಜ್ಯ ಬಾಬೂಜಿಯವರು ಹೇಳ್ತಾರೆ. ಮುಂದಿನ ತರಗತಿಯಲ್ಲಿ ಜೀವನದ ಗುರಿಯಿಂದ ಶುರು ಮಾಡೋಣಂತೆ. ಇಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಈಗ ಒಂದು ಚಾಪ್ಟರ್ ಆಯಿತು. ಈ ಚಾಪ್ಟರ್ನಲ್ಲಿ ಧರ್ಮ ಮತ್ತೆ ಆಧ್ಯಾತ್ಮದ ನಡುವೆ ಇರ್ತಕ್ಕಂಥ ವ್ಯತ್ಯಾಸ, ಅದು ನಿಮಗೆ ಫಿಲ್ ಇನ್ ದ ಬ್ಲಾಂಕ್ ಆಗಿ ಬರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಬರ್ಬೋದು, ಟ್ರೂ ಆರ್ ಫಾಲ್ಸ್ ಅಲ್ಲಿ ಬರ್ಬೋದು, ಅಥವಾ ಒಂದು ಮೇನ್ ಕ್ವೆಶನ್ ಆಗಿಯೂ ಬರ್ಬೋದು, ಶಾರ್ಟ್ ಕ್ವೆಶನ್ ಆಗಿ. ಸೊ ಯಾರ್ಯಾರು ಎಕ್ಸಾಮ್ ತಯಾರಾಗ್ತಾ ಇದ್ದೀರಿ, ಪ್ಲೀಸ್ ಮೇಕ್ ಶೂರ್ ದಟ್ ಯು ನೋ ದಿಸ್ ಡಿಫ್ರೆನ್ಸ್. ಇನ್ಫ್ಯಾಕ್ಟ್ ಒಂದು ಮಾಡ್ಯೂಲ್ ಅಲ್ಲಿ ಪೂರ್ತಿ ಧರ್ಮ ಮತ್ತು ಆಧ್ಯಾತ್ಮದ ನಡುವಿನ ವ್ಯತ್ಯಾಸದ ಬಗ್ಗೆ ಸಾಕಷ್ಟು ಅವರು ಫೋಕಸ್ ಮಾಡಿದ್ದಾರೆ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ. ಇವಾಗ ಇನ್ನೊಂದು 5-10 ನಿಮಿಷ ಟೈಮ್ ಇದೆ. ಪ್ರಶ್ನೆಗಳನ್ನ ಮುಗಿಸಿ ಮುಂದಿನ ತರಗತಿಯಲ್ಲಿ ಗುರಿ ಬಗ್ಗೆ ಮಾತಾಡ್ತೀವಿ. ಗುರಿ. ನಮಸ್ತೆ ಬ್ರದರ್. ಒಂದು ಸೀರೀಸ್ ಆಫ್ ಸೆಂಟೆನ್ಸಸ್ ಹೇಳಿದ್ರೆ ನೀವು ಅದು ಸ್ವಲ್ಪನೇ ನೋಟ್ ಮಾಡಕ್ಕಾಯ್ತು. ವೈಬ್ರೇಷನ್ ಲೆಸ್ ವೈಬ್ರೇಷನ್, ದ ಒರಿಜಿನ್ ವಿಲ್ ಆಫ್ ಗಾಡ್ ದಟ್ ಪರ್ಕಲೇಟ್ಸ್ ಅಂತ ಅಷ್ಟೇ ಬರ್ಕೊಂಡೆ, ಅದು ಸ್ಕಿಪ್ ಆಗೋಯ್ತು. ಪ್ಲೀಸ್ ರಿಪೀಟ್ ದಟ್ ನಾ. ಸೊ ವೆನ್ ದ ಡಿವೈನ್ ವಿಲ್ ವಾಂಟ್ಸ್ ಟು ಮ್ಯಾನಿಫೆಸ್ಟ್. Now, why has the creation manifested it? Because the divine wanted it. Amula center ideyala, it wanted it. Okay. So when the divine will wants to manifest, what happens is it starts sending vibrations out. But initially, in the central region, the vibrations are very, very subtle. It's almost like you can say vibrationless vibration. This is the initial phase. So whatever central region that we talk about, what is there? Vibration-less vibration state is there. Okay? Now, as and when these vibration-less vibration come down and cross beyond the 13th point, it starts getting converted into vibrations. This is the second stage. Further, as it comes down, that vibration now becomes intense. It produces sound because it gets energized. When the vibration becomes intense, you hear the sound. For example, you take a tuning fork, you just knock it at one place, and then you will hear the sound. But then you bring it to the ear, you will hear the sound even after you stopped hearing. You will still hear some sound if you bring it to the ear. So initially you will hear it even when you keep it away from the ear. ಕಿವಿಯಿಂದ ದೂರ ಇದ್ರೂ ಕೂಡ ಕೇಳಿಸುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಕಿವಿ ಹತ್ತಿರ ತಗೊಂಡ್ರೆ ಇನ್ನೂ ಏನೋ ಕೇಳಿಸುತ್ತೆ. ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ ನೀವು ಅದನ್ನ ಒಂದು ಪೇಪರ್ ಮೇಲೆ ಇಡಿ, ವೈಬ್ರೇಷನ್ಸ್ ಇನ್ನೂ ಇರುತ್ತೆ. ಎಕ್ಸಾಕ್ಟ್ಲಿ ದ ಸೇಮ್ ಥಿಂಗ್. ಇದು ಉಲ್ಟಾ ಆಗ್ತಿದೆ ಅಷ್ಟೇ. ಸೊ ವೈಬ್ರೇಷನ್ ಲೆಸ್ ವೈಬ್ರೇಷನ್ ಇಂದ ವೈಬ್ರೇಷನ್
Vibration then becomes intense, then you get the sound. Okay. Then the sound becomes the starting stage for manifestation. Manifestation of what? Manifestation of the divine will. Now, Okay. whatever the divine willed in terms of the thoughts and in terms of the feelings, that get manifested. Yes, Okay, brother. Thank now you the so question much. is, if we want to lead a divine life, we should be able to catch what the divine will wants without modifying it. Then we are in tune with the divine. That's all we need to do, and that is divine life. Thank you, Now the brother. question comes, what is modifying this divine will which is coming from the center? What is modifying is our own samskaras. Because as it in this divine will that passes through our physical body, it manifests naturally in nature. There's no samskaras in nature. So it gets manifested pretty easily. But as far as our system is concerned, it has to pass through the layer of the samskaras. As and when it passes through the layer of the samskaras, the divine will gets modified and we start adding our own thing into it. It is in this context that the saying in English has come, man proposes, God disposes. Yes. Thank you so much, brother. Okay. So it's very interesting that every minute we are creating, every minute we are actually cooperating with the center in his creation. But we are not aware at all. That is what, brother. So nice. ತುಂಬಾ ಚೆನ್ನಾಗಿ ಅನಿಸ್ತು. ಅದಕ್ಕೇನೆ I was just noting down. ಅದಕ್ಕೆ ಕೇಳಿದೆ. See, now if you want to elaborate a bit more, go to Lalaji's Truth Eternal. There is one chapter on sound. Read that particular chapter. Yes, brother. Thank you so It will much. help you enlarge your understanding much better, and you will definitely, the way that you felt nice about now, definitely once you go into the deeper depth, you will even wonder how everything is happening around us every minute, but we are totally ignorant of it. ಎಸ್ ಇದು ಸೌಂಡ್ ರಾಜಾರಾವ್ ಬ್ರದರ್ ಹೇಳಿದಾಗ ನಾನು ಕೇಳಿಸ್ಕೊಂಡಿದ್ದೆ. ಅದು ಆವಾಗ ಅಷ್ಟು ಅರ್ಥ ಆಗಿರ್ಲಿಲ್ಲ. ಇವತ್ತು ಅದು ಅರ್ಥ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಹಾಗಾದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಕಾಲಕ್ರಮೇಣದಲ್ಲಿ ನಾವು ಹಿಂದಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತೀವಿ ಅಂತ ಇಟ್ಕೊಳ್ರಿ. ಸಪೋಸ್ ವಿ ಮೆಡಿಟೇಟ್ ಅಂಡ್ ವಿ ಸ್ಟಾರ್ಟ್ ಗೋಯಿಂಗ್ ಬ್ಯಾಕ್. ವಾಟ್ ಇಸ್ ಸಪೋಸ್ ಟು ಹ್ಯಾಪನ್ ಅಂದ್ರೆ ವಿ ಸ್ಟಾರ್ಟ್ ಹಿಯರಿಂಗ್ ದಟ್ ಒರಿಜಿನಲ್ ಸೌಂಡ್. ಎಸ್ ಬ್ರದರ್. ಎಸ್. ದಟ್ ಒರಿಜಿನಲ್ ಸೌಂಡ್ ದಟ್ ಯು ಫೀಲ್ that is called as anahata. Thank you. Aita. This anahata, as we progress higher, as and when we start entering into the Brahmanda Mandala, madhur anahata hridayadalli feel agutte. Anahata is when the samskaras load has been brought down in our system, the original divine will, that vibration now manifests as sound in our heart, in the heart chakra. That is called as anahata. As we progress to the higher stage, we catch the same sound at a higher level in the Brahmanda Mandala. Then the entire system starts vibrating with that particular sound. We can feel that sound in every cell of our body. Now that is called as anahata ajapa. But the sound is not our goal. Sound is only an indication that there is something beyond that you need to look for. Where is this sound coming from? Then you start looking for the vibrations. Then from the vibrations, you go towards the vibrationless vibration state and eventually reach the center. This is how our journey proceeds from the heart chakra up to the center. Okay, I hope both coming down and going up is now very clear. And you need to understand clearly what is anahata, what is anahata ajapa. Yes. All these things. Yes, clarity. Thank you so much. Okay, no problem, sister. ಇನ್ನು ಯಾರಿಗಾನ ಏನೋ ಪ್ರಶ್ನೆ ಇದೆಯಾ? ರಾಜು ಅವರೇ ಕೇಳ್ರಿ. ನಮಸ್ತೆ ಬ್ರದರ್. Is there any soul existing in the earth now present without any samskaras? Any chances? Repeat the question. Is there any sound? ಸಂಸ್ಕಾರ ಇಲ್ಲದೆ ಯಾವ್ದಾದ್ರು ಸೋಲ್ ಭೂಮಿಗೆ ಬರೋ ಚಾನ್ಸಸ್ ಇದೆಯಾ? ಸಂಸ್ಕಾರ ಇಲ್ದಿರ ಭೂಮಿ ಬರೋ ಚಾನ್ಸಸ್ ಇಲ್ಲ. ಭೂಮಿಗೆ ಬರ್ಬೇಕಾದ್ರೆ ಈ ವಾತಾವರಣಕ್ಕೆ ಬೇಕಾದಂತದ್ದನ್ನ ತಗೊಂಡು ಬರಲೇಬೇಕು. ಈ ವಾತಾವರಣಕ್ಕೆ ಸ್ವಲ್ಪ ಮಟ್ಟಿಗೆ ಸಂಸ್ಕಾರಗಳ ಅಗತ್ಯ ಇದೆ. ಸೊ ಯಾರೇ ಆಧ್ಯಾತ್ಮಿಕ ವ್ಯಕ್ತಿಗಳು ಭೂಮಿ ಮೇಲೆ ಆಧ್ಯಾತ್ಮಿಕ ಕೆಲಸಗಳನ್ನ ಮಾಡ್ಲಿಕ್ಕೆ ಬಂದಾಗ್ಲೂ ಸಹ ಅವ್ರು ತಮ್ಮ ಗಂಟಿನ ಸಂಸ್ಕಾರಗಳನ್ನ ತಗೊಂಡು ಬರಬೇಕು. ಹಾಗಾದ್ರೆ
ಅವರಿಗೆ ಆ ಗಂಟಿನ ಸಂಸ್ಕಾರ ಯಾರು ಕೊಡ್ತಾರೆ? ಅವ್ರ ಹತ್ರ ಇರಲ್ಲ. ಅವ್ರಿಗೆ ಯಾರು ಕೊಡ್ತಾರೆ ಅಂದ್ರೆ ನೇಚರೇ ಕೊಡುತ್ತೆ ಸಂಸ್ಕಾರ. So nature not only gives them the power to come down and do the work necessary, it also gives them the set of samskaras that they need to carry to enable their work, to enable their stay here on earth. So anybody who is going to be born here has to come down with some amount of samskaras. It is inevitable. Whether it is theirs or whether it is nature's, that is different. For those people who don't lose the samskaras in this life, they come back with their load of samskaras. But for those people who are already liberated, but nature wants them to come down on earth and do some spiritual work, nature only provides them some degree of samskaras, which will help them to lead their life here. ಇದೇ ಬೇಕಾಗಿತ್ತು ಬ್ರದರ್, ಈ ಆನ್ಸರ್ ಬೇಕಾಗಿತ್ತು. ಥ್ಯಾಂಕ್ ಯು. ಇನ್ಫ್ಯಾಕ್ಟ್ ಒಂದು ನಿಮಗೆ ಬಾಬೂಜಿ ಅವರ ಕಂಪ್ಲೀಟ್ ವರ್ಕ್ಸ್ ಓದಿದಾಗ, ನೀವು 6 ವಾಲ್ಯೂಮ್ ಇದೆಯಲ್ಲ, ಅದು ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ. ಒಂದು ಹಂತಕ್ಕೆ ಬಂದಾಗ ಬಾಬೂಜಿ ಅವರು ಪೂರ್ತಿ ಸಂಸ್ಕಾರ ವಿಹೀನರಾಗಿ ಹೋಗ್ತಾರೆ. 1958ರಲ್ಲಿ ಬಾಬೂಜಿ becomes totally devoid of samskaras, his samskaras. Then what to do? Because at that stage, if there is nothing for the soul to do here, it will leave the body and go, because its work is over. So at that time, Babuji's close associate Ishwar Sahai transfers 10 years worth of his samskaras to Babuji. He still has 10 years of life for which he has those samskaras. So he transfers those 10 years samskaras to Babuji during a meditation session. Immediately Babuji comes to know, and Babuji asks, why did you do this? Then Ishwar Sahai says, your life is more precious and more required for earth than my life. So it's all right. So Babuji gives him a very good state, spiritual, for his sacrifice. So that's how Babuji's life got extended by 10 years. Then subsequently again, Babuji is running out of samskaras again. Then what happens? He's supposed to leave the body after 10 years. But his work is still not complete on earth. So then there is a sage of Ceylon. He asks his disciple. He asks his disciple to transfer part of his samskaras to Babuji. And that disciple transfers 15 years worth of samskaras to Babuji. And that enables Babuji to be around till 1983. Otherwise, Babuji would have left this abode by 1958. So 2 people transfer their set of samskaras and enable Babuji to stay here. Now that is one thing that happens in our system. The system is so effective that we will become devoid of some of the samskaras. Many of the samskaras that Master will be undergoing are not his samskaras. Many of the samskaras that Master will be undergoing is samskaras of the abhyasis or the preceptors around him, who are necessary for spiritual work. Master is like a give and take. Master takes their samskaras and goes through the bhoga of that, while at the same time the abhyasis or the preceptors do their bit for the Master's work. So it's a mutual relationship. ಇದೊಂಚೂರು ಕನ್ನಡದಲ್ಲಿ ಹೇಳ್ಬಿಡ್ತೀರಾ? ಎಷ್ಟೊಂದು ಜನಕ್ಕೆ ಅರ್ಥ ಆಗಿರಲ್ಲ. ವೆರಿ ಸಾರಿ. ಸಂಸ್ಕಾರಗಳು ಏನಾಗುತ್ತೆ, 1958ರಲ್ಲಿ ಬಾಬೂಜಿ ಅವರಲ್ಲಿ ಇದ್ದಂತ ಎಲ್ಲ ಸಂಸ್ಕಾರಗಳು ಖಾಲಿ ಆಗೋಗುತ್ತೆ. ಆ ಸಂಸ್ಕಾರಗಳು ಖಾಲಿ ಆಗೋಯ್ತು ಅಂದ್ರೆ ಆತ್ಮ ದೇಹ ಬಿಟ್ಟು ಹೋಗುತ್ತೆ. ಆದ್ರೆ ಬಾಬೂಜಿ ಅವ್ರ ಕೆಲಸ ಭೂಮಿ ಮೇಲೆ ಇನ್ನು ಮುಗ್ದಿರಲ್ಲ. ಅವಾಗ ಏನಾಗುತ್ತೆ, ಈಶ್ವರ್ ಸಹಾಯ ಅಂತ ಬಾಬೂಜಿ ಅವರ ಒಬ್ರು ನಿಕಟವರ್ತಿ ಇರ್ತಾರೆ. ಅವ್ರ ಮನೇಲೇ ಇರ್ತಾರೆ. ಅವ್ರು ಯಾವಾಗ್ಲೂ ಬಾಬೂಜಿ ಅವ್ರ ಸಹಾಯಕರಾಗಿರ್ತಾರೆ. ಒಂದು ಧ್ಯಾನದ ಬೈಠಕ್ನಲ್ಲಿ ಈಶ್ವರ್ ಸಹಾಯ ಏನ್ ಮಾಡ್ತಾರೆ, ತಮ್ಮ 10 ವರ್ಷದ ಸಂಸ್ಕಾರ ಏನ್ ಉಳಿತಾರೆ, ಅವ್ರು ಇನ್ನೂ 10 ವರ್ಷ ಬದುಕ್ಬೇಕಂತ ಇರುತ್ತೆ. ಅವರ 10 ವರ್ಷದ ಸಂಸ್ಕಾರನ ಬಾಬೂಜಿ ಅವರಿಗೆ ಧಾರೆ ಎಳೆದ್ಬಿಡ್ತಾರೆ ಧ್ಯಾನದ ಒಂದು ಬೈಠಕ್ನಲ್ಲಿ. ಅವಾಗ ಬಾಬೂಜಿ ಅವ್ರಿಗೆ ಅದು ಗೊತ್ತಾಗುತ್ತೆ, ಯಾಕೆ ಹಿಂಗ್ ಮಾಡಿದೆ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ನಿಮ್ಮ ಜೀವನ ಭೂಮಿಗೆ ಅತ್ಯಗತ್ಯವಾಗಿದೆ, ನಮ್ಮ ಜೀವನ ಇಲ್ಲದೇದ್ರೂ ಪರವಾಗಿಲ್ಲ ಅಂತ ಹೇಳಿ, ಜೀವ ಇಲ್ಲದೇದ್ರೂ ಪರವಾಗಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ನಿಮಗೆ ಅದನ್ನ ಕೊಟ್ಟೆ ಅಂತ ಹೇಳಿದಾಗ ಬಾಬೂಜಿ ಅವರಿಗೆ ಖುಷಿ ಆಗುತ್ತೆ. ಬಾಬೂಜಿ ಅವರವ್ರಿಗೆ ಹರಿಸ್ತಾರೆ, ಒಳ್ಳೆ ಸದ್ಗತಿ ಪ್ರಾಪ್ತಿ ಆಗ್ಲಿ ಅಂತ ಹೇಳಿ ಅವ್ರಿಗೆ ಹರಿಸ್ತಾರೆ. ಅದರ ಸಹಾಯದಿಂದ ಮುಂದಿನ 10 ವರ್ಷಗಳ ಕಾಲ ಬಾಬೂಜಿ ಅವರು ಭೂಮಿ ಮೇಲೆ ಇರ್ತಾರೆ. ತದನಂತರ ಏನಾಗುತ್ತೆ, 1968ರಲ್ಲಿ ಮತ್ತೆ ಅದು ಮುಗಿದು ಹೋಗುತ್ತೆ. ಅವಾಗ ಏನಾಗುತ್ತೆ, ಇನ್ನೇನು ಅವರ ಜೀವಿತಾವಧಿ ಮುಗಿತಾ ಇದೆ ಅಂತ ಹೇಳ್ಬೇಕಾದ್ರೆ, ಆದ್ರೆ ಅವ್ರ ಕೆಲಸ ಇನ್ನೂ ಮುಗುದಿಲ್ಲ. ಅವಾಗೆಲ್ಲ ಹಿರಿಯರೆಲ್ಲ ಕೂಡಿ ಏನ್ ಮಾಡ್ತಾರೆ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರ್ತಕ್ಕಂಥ ಹಿರಿಯರೆಲ್ಲ ಏನಾದ್ರೂ ಮಾಡಿ ಬಾಬೂಜಿ ಅವರ ಜೀವಿತಾವಧಿನ ಇಲ್ಲಿ ಇನ್ನೂ ಮತ್ತೆ ಒಂಚೂರು ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಒಬ್ರು
ಸಿಲೋನ್ ಅಂದ್ರೆ ಇವಾಗ ಈಗಿನ ಶ್ರೀಲಂಕಾ. ಆ ಶ್ರೀಲಂಕಾದಲ್ಲಿ ಇರ್ತಾರೆ. ಆ ಋಷಿಯನ್ನ ಒಬ್ಬ ಶಿಷ್ಯ ಇರ್ತಾನೆ. ಆ ಶಿಷ್ಯನಿಗೆ ಹೇಳ್ತಾರೆ 15 ವರ್ಷದ ಸಂಸ್ಕಾರನ ಬಾಬೂಜಿ ಅವರಿಗೆ ಟ್ರಾನ್ಸ್ಫರ್ ಮಾಡು ಅಂತ. ಅವನು ಕೂಡ ಅದೇ ರೀತಿ ಮಾಡ್ತಾನೆ. ಆದ್ರೆ ಅವನಿಗೆ ಒಂದು ಆಸೆ ಇರುತ್ತೆ, ಅತ್ಯಂತ ಆಳವಾದಂತ ಆಸೆ. ಅವನಿಗೆ ಏನಂದ್ರೆ ನನಗೆ ಅವ್ಯಕ್ತ ಸ್ಥಿತಿಯ ಅನುಭವ ಆಗ್ಬೇಕು ಅಂತ ಅವನಿಗೆ ಆಸೆ ಇರುತ್ತೆ. ಸೊ ಅವನೇನ್ ಮಾಡ್ತಾನೆ, 15 ವರ್ಷಗಳ ತನ್ನ ಜೀವಿತಾವಧಿನ ಬಾಬೂಜಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಜೀವಿತಾವಧಿ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂದ್ರೆ ಸಂಸ್ಕಾರಗಳನ್ನ ಟ್ರಾನ್ಸ್ಫರ್ ಮಾಡೋ ಮುಖಾಂತರ. ನಾವು ಸಂಸ್ಕಾರಗಳನ್ನ ಟ್ರಾನ್ಸ್ಫರ್ ಮಾಡ್ತು ಅಂದ್ರೆ ನಮ್ಮ ಜೀವಿತಾವಧಿನ ಅವರಿಗೆ ಟ್ರಾನ್ಸ್ಫರ್ ಮಾಡದಂಗೆ. ಸೊ ಬಾಬೂಜಿ ಅವರಿಗೆ 15 ವರ್ಷದ ಸಂಸ್ಕಾರಗಳು ಟ್ರಾನ್ಸ್ಫರ್ ಮಾಡ್ತಾನೆ. ಆದ್ರಿಂದ ಅವ್ರು 15 ವರ್ಷಗಳು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ತದನಂತರ ಏನಾಗುತ್ತೆ, ಬಾಬೂಜಿ ಅವ್ರನ್ನ ಅವ್ನು ಕೇಳ್ಕೊಳ್ತಾನೆ, ನನಗೊಂದು ವರ ಬೇಕು ಅಂತ. ಏನ್ ಬೇಕಂದ್ರೆ ನನಗೆ ಅವ್ಯಕ್ತ ಸ್ಥಿತಿಯ ಅನುಭವ ಕೊಡಿ ಅಂತ ಕೇಳ್ತಾನೆ. ಬಾಬೂಜಿ ಅವರಿಗೆ ಅವ್ಯಕ್ತ ಸ್ಥಿತಿಯ ಅನುಭವ ಕೊಡ್ತಾರೆ. ಈ ಗ್ರಾಂಟ್ಸ್ ಹಿಮ್ ದಟ್ ಸ್ಟೇಟ್ ಆಫ್ ಅವ್ಯಕ್ತ ಸ್ಥಿತಿ. ಅವ್ಯಕ್ತ ಸ್ಥಿತಿ 2 ಸ್ತರದಲ್ಲಿ ಬರುತ್ತೆ. ಅದು ಇನ್ನೊಂದು ಸತಿ ಯಾವಾಗಲೂ ಮಾತಾಡೋಣ, ಸರಿನಾ? ಸೊ ಅವನಿಗೆ ಸಾಕಷ್ಟು ಸಂತೋಷ ಆಗುತ್ತೆ. ತನ್ನ ಜೀವನ ಸಾರ್ಥಕ ಆಯ್ತು ಅಂತ ಅನ್ಕೊಳ್ತಾನೆ. ಅವ್ಯಕ್ತ ಸ್ಥಿತಿ ಅನುಭವಿಸಿ ತನ್ನ ಜೀವನ ಸಾರ್ಥಕ ಆಯ್ತು ಅಂತ ಅನ್ಕೊಳ್ತಾನೆ. ಸೊ ಈ ಎರಡರ ಒಂದು ಫಲವಾಗಿ ಬಾಬೂಜಿ ಅವರು 1958ರಲ್ಲೇ ಜೀವತ್ಯಾಗ ಮಾಡಬೇಕಾಗಿದ್ದವರು 1983ರವರೆಗೂ ಇದ್ದು ತಮ್ಮ ಕೆಲಸವನ್ನು ಪೂರ್ಣಗೊಳಿಸಿ ತದನಂತರ ಈ ಲೋಕವನ್ನು ಬಿಡ್ತಾರೆ. ಸರಿ, ಲತಾ ಗಂಟಿ ಸಿಸ್ಟರ್. Namaste, brother. Namaste. You were telling about Anahata. I understood that Ajappa just. See, Anahata is just that the sound is felt in the heart. That is Anahata. But as and when we go nearer to the source of the sound, it will be felt even more clearly, even more vividly. So since at the heart level, that is the lowest level where we can feel the sound. But as we go to the Brahmanda Mandala, which is the 6th point, we are catching the sound at the 6th point, not at the first point, low down. So when we catch the sound at the 6th point, because we are near the source of the sound, we hear it more clearly and more vividly. When I say hear it, it's more of a feeling. People think that when you talk about Anahata or Ajappa, people think that they start hearing Om sound. No, that is not what is heard. You start getting that vibration, the sound, and it can be clearly felt. Okay? Now, that is so strong that the entire body will start vibrating with that particular sound. Now, when that state comes, we call that as Anahata Ajappa. Now, it is not necessary that everyone has to feel it or hear it or has to experience it. But there are quite a few spiritual seekers who do experience, who do pass through this state. This is just for the sake of learning, so that if somebody were to report to you, just keep it in mind that this is possible. Actually, brother, I asked many of them, but they could not tell me. When I am alone or when I am doing after meditation or something, I am lonely or I hear a sound like that sound I hear. I didn't understand what. See, sometimes, for example, when we go in a darkness or in the night, some insect will be, that sound will come. That sound I hear. Is it the same what you are telling now? No. You have to now work out where exactly is the sound coming from. Is it coming from inside or outside? ಕಾಂಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಅದು ಒಳಗಡೆಯಿಂದ ಬರ್ತಿದ್ಯಾ ಹೊರಗಡೆಯಿಂದ ಬರ್ತಿದ್ಯಾ? Where is it coming from? That's the out. No, it is not coming from outside. I don't know from inside, but I am able to hear. No, 1 minute. Once you have clarity in this particular experience, you will be able to work out very clearly that it is coming from inside. That's the first thing to check. Now, as long as you don't get that clarity, wait. Allow it to evolve. Once it evolves, you will develop more clarity. It may be that you might need to develop a bit more sensitivity. That's all you are waiting for. Let that come. Once it comes, then you will be very clear in your mind where exactly it is coming from. And then remember, it is a state that we pass through. But it's not essentially mandatory that everybody has to pass through it.
Just remember that. If you were to experience and clearly able to feel that it's coming from inside, see how long does it last, and does it change in its kind of intensity or a variation in terms of the duration or the loudness? What is happening to it? Just keep an eye on it. Make a note of all those things. Remember, we have to cross all these things and we have to go to a state which is beyond the sound. The sound is only an indication to you that you are on the right path. That's all it is. It is not indicative of any high spiritual state. It is indicated that you are on the right track. Please proceed in this track. Yes, you are going to get something if you follow this path. That's what it basically encourages you to do your practice even more intensely. Thank you so much. No problem. ಪಲ್ಲವಿ ಮತ್ತೆ ಕೈ ಎತ್ತಿದ್ರಲ್ರಿ? ಬ್ರದರ್ ಅದು ಮಿಸ್ಟೇಕ್ ಆಗಿ ಹ್ಯಾಂಡ್ ರೈಸ್ ಡೌನ್ ಆಯ್ತು ಅದಕ್ಕೆ. ಸರಿ ಬ್ರದರ್ ನೆನ್ನೆ .1 ಬಗ್ಗೆ ಹೇಳ್ತಾ ಇದ್ರಿ, ಇಮೇಜ್ ಅಂತ ಹೇಳ್ತಾ ಇದ್ರಿ, ಅದು ಒಂಚೂರು ನಂಗೆ ಕ್ಲಾರಿಟಿ ಬೇಕಾಗಿತ್ತು. ಏನು ಚೂರು ಉಲ್ಲೇಖ ಮಾಡ್ರಿ ಇಮೇಜ್ ಬಗ್ಗೆ ಅಂದ್ರೆ? ಅಂದ್ರೆ .1 ಅಲ್ಲಿ ಇಮೇಜ್ ಎಲ್ಲ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ರಿ, ಯಾವ ತರ ಇಮೇಜ್ ಅದು ಏನು ಅರ್ಥ ಆಗ್ಲಿಲ್ಲ ಅದಕ್ಕೆ. ಸಾಮಾನ್ಯವಾಗಿ ಏನಾಗುತ್ತೆ ಗೊತ್ತಾ, ನಾವು ಒಂದು ಮೂರ್ತಿನ ಪೂಜೆ ಮಾಡ್ತಿರ್ತೀವಿ ಅಂತ ಇಟ್ಕೊಳ್ರಿ, ಅದನ್ನ ತೀವ್ರವಾಗಿ ಆಳವಾಗಿನೇ ಪೂಜೆ ಮಾಡ್ತಿರ್ತೀವಿ ಅಂತ ಇಟ್ಕೊಳ್ರಿ. ಓಕೆ. ಆ ಮೂರ್ತಿಯ ಪ್ರತಿಬಿಂಬ ನಮ್ಮ ಹೃದಯದಲ್ಲಿ ಅಚ್ಚಾಗ್ಬಿಡುತ್ತೆ ಮೊದಲನೇ ಬಿಂದುನಲ್ಲಿ. ಹೃದಯದಲ್ಲಿ ಅಚ್ಚಾದಾಗ ಏನಾಗುತ್ತೆ, ನಾವು ಮನಸ್ಸಿನಲ್ಲಿ ಹೃದಯ ನೋಡ್ಕೊಂಡಾಗಿಲ್ಲ ಆ ಮೂರ್ತಿನೇ ನಮ್ ಕಣ್ ಮುಂದೆ ಬರುತ್ತೆ. ಆಯ್ತಾ? ಅವಾಗ ನಮಗೆ ಆ ಮೂರ್ತಿ ಸ್ವರೂಪನ ದಾಟಿ ಮುಂದಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಇದು ಬರೀ ನಮ್ ಪ್ರಾಬ್ಲಮ್ ಅಲ್ಲ, ಇದು ರಾಮಕೃಷ್ಣ ಪರಮಹಂಸರ ಪ್ರಾಬ್ಲಮ್ ಆಗಿತ್ತು. ರಾಮಕೃಷ್ಣ ಪರಮಹಂಸರು ಕಾಳಿಯ ಸ್ವರೂಪನ ತಮ್ಮ ಮನಸ್ಸಿನಲ್ಲಿ ಎಷ್ಟು ಗಾಢವಾಗಿ ಹಾಕಿದ್ರಂದ್ರೆ, ತೋತಾಪುರಿ ಅಂತ ಒಬ್ರು ನಿರ್ಗುಣ ಬ್ರಹ್ಮನ್ನ ಉಪಾಸಕರು ಬರ್ತಾರೆ ಅವರು ಆಶ್ರಮಕ್ಕೆ. ಅವರು ನಿನಗೆ ನಿರ್ಗುಣ ಬ್ರಹ್ಮನ್ನ ಅನುಭವ ಕೊಡ್ತೀನಿ ಅಂತ ಹೇಳಿ ರಾಮಕೃಷ್ಣ ಪರಮಹಂಸರಿಗೆ ಧ್ಯಾನ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲಿ ಫೋಕಸ್ ಮಾಡ್ಕೊಂಡು ಧ್ಯಾನ ಮಾಡಿ ಅಂತ ಹೇಳ್ತಾರೆ, 6ನೇ ಬಿಂದು ಫೋಕಸ್ ಮಾಡ್ಕೊಂಡು. ರಾಮಕೃಷ್ಣ ಪರಮಹಂಸರು ಎಷ್ಟು ಪ್ರಯತ್ನ ಪಟ್ರು ಕಣ್ಣು ಮುಚ್ಚಿದ ತಕ್ಷಣ ಅವರಿಗೆ ಕಾಳಿಯ ಸ್ವರೂಪ ಕಣ್ಣು ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಕಡೆಗೆ ಆ ತೋತಾಪುರಿ ಅವ್ರಿಗೆ ಎಷ್ಟು ಸಿಟ್ಟು ಬಂದ್ಬಿಡುತ್ತೆ ಅಂದ್ರೆ, ಅಲ್ಲಿ ಯಾವುದೋ ಒಂದು ಗಾಜು ಪೀಸ್ ಬಿದ್ದಿರುತ್ತೆ, ಆ ಗಾಜಿನ ಪೀಸನ್ ತಗೊಂಡು ಇಲ್ಲಿ ಚುಚ್ತಾರೆ. ಇಲ್ಲಿ ಚುಚ್ಬಿಟ್ಟು ಇಲ್ಲೇ ನೀವು ಫೋಕಸ್ ಮಾಡು, ಯಾವ ಸ್ವರೂಪನ ಹಿಡ್ಕೊಂಡಿದೆ ಅದನ್ನ ಬಿಡು ಅಂತ ಹೇಳ್ತಾರೆ. ಅದ್ ಯಾವಾಗ ಅವ್ರಿಗೆ ಚುಚ್ಚಿದಾಗ ಆ ಅನುಭವ ಏನಾಗುತ್ತೆ, ಆ ಕಾಳಿಯ ರೂಪ ಈಗ ಮರೆ ಆಗತ್ತೆ. ಆ ಒಂದು ಸ್ತರದಲ್ಲೇನೆ 2-3 ದಿವಸಗಳ ಕಾಲ ಧ್ಯಾನಸ್ಥರಾಗಿ ಕೂತ್ಬಿಡ್ತಾರೆ ರಾಮಕೃಷ್ಣ ಪರಮಹಂಸರು. ಆಗ ಅವ್ರು ಹೇಳ್ತಾರೆ, ಇದುವರೆಗೂ ನಾನು ಇಷ್ಟು ಜನಕ್ಕೆ ಹೇಳ್ಕೊಟ್ಟಿದ್ದೀನಿ, ಯಾರು ಮೊದಲನೇ ಒಂದು ಧ್ಯಾನದ ಅನುಭವದಲ್ಲೇನೆ ಇಂಥ ಆಳವಾದಂತ ನಿರ್ಗುಣ ಬ್ರಹ್ಮನ್ನ ಸ್ಥಿತಿಗೆ ಯಾರು ಹೋಗಿರ್ಲಿಲ್ಲ, ಒಮ್ಮೆಲೆ ಯಾರು ಹೋಗಿರ್ಲಿಲ್ಲ ಅಂತ ಹೇಳ್ತಾರೆ ತೋತಾಪುರಿ. ಇದು ರಾಮಕೃಷ್ಣ ಪರಮಹಂಸರ ಕಥೆನಲ್ಲಿ ಬರುತ್ತೆ. ಯಾರಿಗಾದ್ರೂ ಇಷ್ಟ ಇದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಓದ್ಕೋಬಹುದು, ಅವ್ರ ಕಥೆನಲ್ಲಿ ಬರುತ್ತೆ. ಥ್ಯಾಂಕ್ಸ್ 7:12 ಆಗ್ತಾ ಬಂತು. ಸೊ ನಿಮ್ಗೂ ಎಲ್ರಿಗೂ ದಿನ ಕಾರ್ಯಗಳಿರುತ್ತೆ. ಸೊ ಎಲ್ರೂ ಸಾವಕಾಶವಾಗಿ ಸೇರಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ನಾಳೆ ಬೆಳಗ್ಗೆ 6 ಗಂಟೆಗೆ ಎಲ್ರೂ ಸಿಗೋಣ. ಎಲ್ರಿಗೂ ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. Namaste, brother. Thank you. ನಮಸ್ತೆ. ನಮಸ್ತೆ.